ओम शांति। मीठे बच्चे, पापों से हल्का होने के लिए वफादार ऑनेस्ट बन अपनी कर्म कहानी बाबा को लिखकर दो तो क्षमा हो जाएंगे। ಶಿವತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ಪಾಪಗಳಿಂದ ಹಗುರ ಆಗಬೇಕಂದ್ರೆ ಏನು ಮಾಡಬೇಕು? ಆಜ್ಞಾಕಾರಿಗಳಾಗಿ ಪ್ರಾಮಾಣಿಕರಾಗಿ ತಮ್ಮ ಕರ್ಮಗಳ ಕಥೆಯನ್ನು ಏನು ಮಾಡಬೇಕು? ಶಿವಬಾಬಾಗೆ ಬರೆದು ಒಪ್ಪಿಸಬೇಕು. ಆಗ ಏನಾಗುತ್ತೆ? ಅವು ಕ್ಷಮೆ ಆಗುತ್ತೆ. ಪ್ರಶ್ನೆ ಇದೆ, ಸಂಗಮ ಯುಗ पर तुम बच्चे कौन सा बीज नहीं बो सकते हो? ಸಂಗಮ ಯುಗದಲ್ಲಿ ಯಾವ ಬೀಜನ ನೀವು ಬಿತ್ತನೆ ಮಾಡಬಾರ್ದು? ಉತ್ತರ ಇದೆ, ದೇಹಾಭಿಮಾನಕ್ಕೆ. ದೇಹಾಭಿಮಾನದಲ್ಲಿ ಬರುವಂಥ ಬೀಜನ ಬಿತ್ತನೆ ಮಾಡಬಾರ್ದು. इस बीज से सब विकारों को झाड़ निकल पड़ता है. ಈ ಬಾಡಿ ಕಾನ್ಷಿಯಸ್ನಿಂದ, ದೇಹಾಭಿಮಾನದಿಂದ ಎಲ್ಲ ಪ್ರಕಾರದ ವಿಕಾರಗಳು ಏನಾಗುತ್ತೆ? ಉಟ್ಕೊಳ್ತವೆ. इस समय सारी दुनिया में 5 विकारों का झाड़ निकले हुए हैं. ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ಏನಿದೆ? 5 ವಿಕಾರಗಳ ವೃಕ್ಷ ಬೆಳೆದು ನಿಂತಿದೆ ಅಂತ. सब काम क्रोध के बीज बोते रहते हैं. ಎಲ್ಲ ಕಡೆಯಲ್ಲಿ ಜನರು ಏನಾಗ್ತಾ ಇದ್ದಾರೆ? ಕಾಮಕ್ರೋಧಾದಿಗಳ ಬೀಜನ ಬಿತ್ತನೆ ಮಾಡ್ತಾ ಇರ್ತಾರೆ. तुम्हें बाबा का डायरेक्शन है, बच्चे योग बल से पावन बनो. ಶಿವಬಾಬಾ ಅವರ ಡೈರೆಕ್ಷನ್ ಏನಾಗಿದೆ? ಯೋಗ ಮಾಡಿ ಮಾಡಿ ಯೋಗ ಶಕ್ತಿಯಿಂದ ಪಾವನಾತ್ಮಗಳಾಗಿ ಈ ಬೀಜ ಬೋನ ಬಂದ್ ಕರೋ. ದೇಹಾಭಿಮಾನದ ಬೀಜನ ಬಿತ್ತನೆ ಮಾಡೋದನ್ನ ನಿಲ್ಲಿಸಿ. गीत तुम्हें पाके हमने जहान पा लिया. जहान क्या? सारी संसार पा लिया. ಹಾಡಿತ್ತು. ಈ ಮುರಳಿ ನುಡಿಯಕ್ಕೆ ಮುಂಚೆ ಬಾಬಾ ಅವರೊಂದು ಹಾಡು ಹಾಕ್ಸ್ತಾ ಇದ್ರು. ನಿನ್ನನ್ನು ಪಡೆದು ಸರ್ವಸ್ವವನ್ನು ಪಡೆದೆ ಅನ್ನೋದು ಹಾಡು. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋನೆ ಗೀತ್ ಸುನ. ಮಧುರ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ರಲ್ವ? ಅಭಿ ತೋ ಥೋಡೆ ಹೇ, ಅನೇಕ ಬಚ್ಚೆ ಹೋ ಜಾಯಂಗೆ. ಸಾಕಾರ ಬಾಬಾ ಅವರು ಇದ್ದಾಗ ಕಮ್ಮಿ ಜನ ಇದ್ದರು ಈ ಜ್ಞಾನದಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ತುಂಬ ಜನ ಆಗೋಗ್ಬಿಡ್ತಾರೆ ಅಂತ ಅವಾಗೇ ಹೇಳಿದ್ದಾರೆ ಭವಿಷ್ಯವಾಣಿಗಳು. ಈಗ ಆಗ್ಬಿಟ್ಟಿದೆಯಲ್ಲ, ಎಷ್ಟು ನೋಡ್ತಾ ಇದ್ರು. इस समय थोड़े प्रैक्टिकल में बने हैं, फिर भी इस प्रजापिता ब्रह्म को जानते तो सब है ना. ಈ ಸಮಯದಲ್ಲಿ ಪ್ರತ್ಯಕ್ಷದಲ್ಲಿ ಕೆಲವರೇ ಆಗಿದ್ದಾರೆ. ಪ್ರಾಕ್ಟಿಕಲ್ನಲ್ಲಿ ಪ್ರಜಾಪಿತ ಬ್ರಹ್ಮರವರನ್ನು ತಿಳ್ಕೊಂಡಿದ್ದಾರಲ್ವ. ನಾಮ್ ಹಿ ಹೇ ಪ್ರಜಾಪಿತ ಬ್ರಹ್ಮ. ಹೆಸರೇ ಇದೆ ಪ್ರಜಾಪಿತ ಬ್ರಹ್ಮ. ಕಿತನೆ ಢೇರ್ ಪ್ರಜಾ ಹೈ. ಎಷ್ಟೊಂದು ಪ್ರಜೆಗಳಿದ್ದಾರೆ. ಸಬ್ ಧರ್ಮ ವಾಲೆ ಇನ್ಕೋ ಮಾನೆಂಗೆ ಜರೂರ್. ಪ್ರತಿಯೊಂದು ಧರ್ಮದವರು ಕೂಡ ಬ್ರಹ್ಮನ್ನು ಒಪ್ಕೊಳ್ತಾರೆ. ಜಸ್ಟ್ ಲ್ಯಾಂಗ್ವೇಜು ಡಿಫ್ರೆನ್ಸ್ ಅಷ್ಟೇ. ಉನ್ ದ್ವಾರ ಹಿ ಮನುಷ್ಯ ಮಾತ್ರಕ್ಕೆ ರಚನಾ ಹುಯಿ. ಬ್ರಹ್ಮನಿಂದನೇ ಸೃಷ್ಟಿಯಾಗಿದೆ. ಎಲ್ಲ ಮನುಷ್ಯರು ಅವರಿಂದನೇ ಹುಟ್ಟಿರೋದು. ಬಾಬಾನೇ ಸಮझाया लौकिक बाप भी हद का ब्रह्मा है क्योंकि उनका सिजरा बनता है ना. ಲೌಕಿಕದಲ್ಲಿ ಶಾರೀರಿಕ ತಂದೆನೂ ಮಕ್ಕಳಿಗೆ ಸೃಷ್ಟಿಕರ್ತ ಆಗಿದ್ದಾರೆ. ಯಾಕೆಂದರೆ ಅವರಿಂದನೇ ಶರೀರಗಳು ರಚನೆ ಆಗುತ್ತಲ್ವಾ. ಸರ್ನೇಮ್ ಸೆ ಸಿಜ್ರಾ ಚಲ್ತಾ ಹೈ. ಸರ್ನೇಮ್ ಇಟ್ಕೊಂಡಿರ್ತಾರೆ, ಅದರಿಂದ ವಂಶ ನಡೀತಾ ಬರುತ್ತೆ. ವಾಹ್ ಹೋತೆ ಹದ್ಕ. ಅದು ಇರುತ್ತೆ ಮನೆಗಳಲ್ಲಿ, ಹದ್ದಿನ ಮನೆಗಳು. ಯಾ ಬೇಹದ್ಕ. ಇಡೀ ಜಗತ್ತಿಗೆ ಸೃಷ್ಟಿಕರ್ತ ಇರೋ ಬ್ರಹ್ಮ. ಇನ್ಕಾ ನಾಮ್ ಹೈ ಪ್ರಜಾಪಿತ. ಇವ್ರ ಹೆಸರೇನು ಕೊಟ್ಟಿದ್ದಾರೆ? ಪರಮಾತ್ಮನ ಹೆಸರು ಕೊಟ್ಟಿದ್ದಾರೆ, ಪ್ರಜಾಪಿತ. वे लौकिक बाप तो ಲಿಮಿಟೆಡ್ ಪ್ರಜಾ ರಚತೆ. ಲೌಕಿಕದಲ್ಲಿ ಅಪ್ಪನಾಗಿರೋರು ಒಬ್ಬರು ಇಬ್ಬರು 3 ಜನ ಮಕ್ಕಳಿಗೆ ಸೃಷ್ಟಿ ಮಾಡ್ತಾರೆ. कोई नहीं भी रचते हैं. ಕೆಲವರು ಮಕ್ಕಳೇ ಇರೋದಿಲ್ಲ. या तो जरूर रचेंगे ऐसा कोई कहेंगे प्रजापिता ब्रह्मा का संतान नहीं. ಇಲ್ಲಿ ಕೂಡ ಅವಶ್ಯಕವಾಗಿ ರಚನೆ ಮಾಡ್ತಾರೆ. ಈ ರೀತಿ ಕೆಲವರು ಹೇಳ್ತಾರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಿಲ್ಲ. ಉನ್ಕಿ ಸಂತಾನ್ ತೋ ಸಾರಿ ದುನಿಯಾ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳು. ಪಹಲೆ ಪಹಲೆ ಹೈ ಹಿ ಪ್ರಜಾಪಿತ ಬ್ರಹ್ಮ. ಮೊದಲು ಸೃಷ್ಟಿ ಯಾರು? ಪರಮಾತ್ಮನ ಮೊದಲು ಸೃಷ್ಟಿ ಪ್ರಜಾಪಿತ ಬ್ರಹ್ಮ. मुसलमान भी आदम बीबी को कहते हैं, सो जरूर किसको ही कहते होंगे ना. ಮುಸ್ಲಿಮ್ಸ್ನಲ್ಲಿ ಆದಮ್ ಹವ್ವ ಅಂತ ಹೇಳ್ತಾರೆ.
ಕ್ರಿಶ್ಚಿಯಾನಿಟಿನಲ್ಲಿ ಆ್ಯಡಮ್ ಈವ್ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಇವ್ರಿಗೇನೆ ಹೇಳ್ತಾ ಇರೋದು. ಆದಿ ದೇವ್ ಆ್ಯಡಮ್ ಈವ್ आदि देवी प्रजापिता ब्रह्मा के लिए कहेंगे. ಆ್ಯಡಮ್ ಅಂತ ಹೇಳೋದು, ಆದಮ್ ಅಂತ ಹೇಳೋದು, ಅಥವಾ ಆದಿದೇವ ಅಂತ ಹೇಳೋದು ಫಸ್ಟು ಸೃಷ್ಟಿಗೆನೆ ಅಂತ ಹೇಳಲಾಗುತ್ತೆ. जो भी धर्म वाले हैं सब उनको मानेंगे. ಪ್ರತಿಯೊಂದು ಧರ್ಮದವರು ಕೂಡ ಸೃಷ್ಟಿಯ ಆದಿ ಪುರುಷನನ್ನು ಒಪ್ಕೊಂತಾರೆ. ಬರೋಬರ್ ಏಕ ಹೈ ಹದ್ ಕಾ ಬಾಪ್, ದೂಸರಾ ಹೈ ಬೇಹದ್. ಒಬ್ಬರು ಹದ್ದಿನ ತಂದೆ ಆಗಿದ್ದಾರೆ, ಮತ್ತೊಬ್ಬರು ಬೇಹದ್ದಿನ ತಂದೆ ಆಗಿದ್ದಾರೆ. ಯ ಬೇಹದ್ ಕಾ ಬಾಪ್ ಹೈ, ಬೇಹದ್ ಕಾ ಸುಖ ದೇನೆ ವಾಲಾ. ಇವರು ಬೇಹದ್ದಿನ ತಂದೆ ಆಗಿದ್ದಾರೆ, ಬೇಹದ್ದಿನ ಸುಖವನ್ನು ಕೊಡುವಂಥವ್ರು. ತುಮ್ ಪುರುಷಾರ್ಥ ಭಿ ಕರ್ತೆ ಹೋ ಬೇಹದ್ ಸ್ವರ್ಗ ಕಾ ಸುಖ ಕೆ ಲಿಯೆ. ಇವು ಸಾಧನೆ ಮಾಡ್ತಾ ಇರೋದು ಬೇಹದ್ದಿನ ಸುಖ ಪಡಿಬೇಕು. ಈ ಪ್ರಪಂಚದಲ್ಲಿ ಸುಖ ಇಲ್ಲ ಅಂತ ತಾನೆ. यहाँ बेहद का बाबा से बेहद का सुख का वर्षा पाने के लिए आए हो. ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖವನ್ನ ಕೇಳೋಕ್ಕೋಸ್ಕರ ಬಂದಿದ್ದೀರಿ. ಸ್ವರ್ಗ में बेहद का सुख है, नरक में बेहद का दुख भी कह सकते. ಸತ್ಯುಗ ಇದ್ದಾಗ ಎಲ್ರಿಗೂ ಬೇಹದ್ದಿನ ಸುಖ ಇತ್ತು. ಈ ಕಲಿಯುಗದಲ್ಲಿ ಎಲ್ರಿಗೂ ಬೇಹದ್ದಿನ ದುಃಖ ಇದೆ. ದುಃಖ ಬಿ ಬಹುತ್ ಆನೆ ವಾಲ. ಈ ಕಲಿಯುಗದಲ್ಲಿ ಇನ್ನೂ ದುಃಖಗಳು ಜಾಸ್ತಿನೇ ಆಗ್ತಾ ಇದೆ. ಹಾಯ್ ಹಾಯ್ ಕರ್ತೆ रहेंगे. ಕರ್ಮಗಳು ಹಂಗಾಗೋಗ್ಬಿಟ್ಟಿದೆ, ಅಯ್ಯಯ್ಯೋ ಅಂತ ಇರ್ತಾರೆ. ಬಾಬಾನೇ ತುಮಕೋ ಸಾರೆ ವಿಶ್ವಕ್ಕೆ ಆದಿ ಮಧ್ಯಂತ ರಾಸ್ ಸಮಜಾಯ. ತಂದೆ ಒಂದು ಮಕ್ಕಳಿಗೆ ಇಡೀ ಪ್ರಪಂಚದ ರಹಸ್ಯಗಳನ್ನು ತಿಳಿಸಿದ್ದಾರೆ. ವಿಶ್ವಕ್ಕೆ ಆದಿ ಮಧ್ಯಂತ ರಾಸ್ ಸಮಜಾಯ. ಪ್ರಪಂಚದ ಆದಿ ಮಧ್ಯಂತದ ರಹಸ್ಯಗಳನ್ನು ತಿಳಿಸಿದ್ದಾರೆ. ತುಮ್ ಬಚ್ಚೆ ಸಾಮನೆ बैठे हो और पुरुषार्थ करते हो रहते हो. यह तो ಮಾತಾ ಪಿತಾ ದೋನೋಗೇನಾ. ನೀವು ಕೂಡ ಇಲ್ಲಿ ಏನು ಮಾಡ್ತಾ ಇರ್ತೀರಾ? ಎದುರುಗಡೆನೂ ಕೂತಿದ್ದೀರಿ, ಪುರುಷಾರ್ಥನೂ ಮಾಡ್ತಾ ಇದ್ದೀರಿ. ಇಲ್ಲಿ ಮಾತಾ ಪಿತಾ ಇಬ್ಬರೂ ಇದ್ದಾರಲ್ವಾ. ಕಿತನೆ ಢೇರ್ ಬಚ್ಚೆ, ಎಷ್ಟೊಂದು ಮಕ್ಕಳಿದ್ದಾರೆ. ಬೇಹದ್ ಕಾ ಮಾತ್ ಪಿತಾ ಸೆ ಕಭಿ ಕೋಯಿ ದುಶ್ಮನಿ ರखेंगे नहीं. ಅಂದರೆ ಬೇಹದ್ದಿನ ರಚನೆಕಾರನ ಬಗ್ಗೆ ಯಾರಿಗೂ ಶತ್ರುತ್ವ ಇಲ್ಲ. ಮಾತಾ ಪಿತಾ ಸೆ ಕಿತನಾ ಸುಖ ಮಿಲ್ತಾ ಹೈ. ಯಾಕೆ ಅಂದರೆ ಮಾತಾಪಿತರಿಂದ ಎಷ್ಟೊಂದು ಸುಖ ಅನ್ನೋದು ಸಿಕ್ಕುತ್ತೆ. ಗಾತೆ ಬಿ ಹೇ ತುಮ್ ಮಾತಾ ಪಿತಾ ಹಮ್ ಬಾಲಕ ತೇರೆ. ಹಾಡುಗಳು ಇದ್ದಾವೆ, ನೀವೇ ತಂದೆ ತಾಯಿ, ನಾವು ನಿಮಗೆ ಮಕ್ಕಳಾಗಿದ್ದೇವೆ. ये तो बच्चे ही समझते, दूसरा धर्म वाले सब फादर को ही बुलाते. ಇದಂತೂ ಮಕ್ಕಳೇ ತಿಳ್ಕೊಂಡಿದ್ದೀರಿ. ಬೇರೆ ಧರ್ಮದವರನ್ನ ಎಲ್ಲರೂ ಕೂಡ ಅಪ್ಪ ಅಂತಾನೆ ಕರೀತಾರೆ. ಮಾತಾ ಪಿತಾ ನಹಿ ಕಹೆಂಗೆ. ತಂದೆ ತಾಯಿ ಅಂತ ಹೇಳೋದಿಲ್ಲ. ಸಿರ್ಫ್ ಯಹ ಬಿ ಗಾತೆ ಹೇ ಕಿ ತುಮ್ ಮಾತಾ ಪಿತಾ ಹಮ್ ಬಾಲಕ್ ತೇರೆ. ಕೇವಲ ಇಷ್ಟಂತೂ ಹಾಡ್ತಾ ಇರ್ತಾರೆ, ನೀವೇ ತಂದೆ ತಾಯಿ, ನಾವು ನಿಮ್ಮ ಮಕ್ಕಳು. ತುಮ್ ಬಚ್ಚೆ ಜಾನ್ತೆ ಹಮ್ ಪಡ್ಕರ್ ಮನುಷ್ಯ ಸೆ ದೇವತಾ ಕಾಂಟೋನ್ ಸೆ ಫೂಲ್ ಬನ್ ರಹೆ. ನೀವು ತಿಳ್ಕೊಂಡಿದ್ದೀರಿ, ಈಗ ನಾವು ಈ ವಿದ್ಯೆಯನ್ನು ಓದ್ಬಿಟ್ಟು ಮಾನವರಿಂದ ದೇವತೆಗಳು, ಮುಳ್ಳಿಂದ ಹೂವುಗಳು ಆಗ್ತಾ ಇದ್ದೇವೆ. ಬಾಪ್ ಕೆವಯ್ಯ ಬಿ ಹೇ, ಭಾಗವಾನ್ ಬಿ ಹೇ. ತಂದೆ ಅಂಬಿಗಾನೂ ಆಗಿದ್ದಾರೆ, ಭಾಗವಾನೂ ಆಗಿದ್ದಾರೆ. ಬಾಕಿ ತುಮ್ ಬ್ರಾಹ್ಮಣ ಸಬ್ ಉನ್ಕೆ ಅನೇಕ ಪ್ರಕಾರಕ್ಕೆ ಮಾಲಿ ಹೋ. ಇಷ್ಟು ದೊಡ್ಡ ತೋಟ, ಹೂ ತೋಟ ರಚನೆ ಆಗ್ತಾ ಇದೆ. ಈ ತೋಟಕ್ಕೆ ನೀವು ಅನೇಕ ಪ್ರಕಾರದ ಏನಾಗಿದ್ದೀರಿ? ಮಾಲಿ ಆಗಿದ್ದೀರಿ. ಮುಘಲ್ ಗಾರ್ಡನ್ ಕಾ ಭಿ ಮಾಲಿ ಹೋತೆ ಹೇನಾ. ಮೊಘಲ್ ಗಾರ್ಡನ್ ಅಂತ ಇದೆ ಡೆಲ್ಲಿನಲ್ಲಿ, ಅದಕ್ಕೆ ಮಾಲಿ ಇರ್ತಾರಲ್ವ, ಉನ್ಕಿ ಪಗಾರ್ ಭಿ ಕಿತನೆ ಅಚ್ಚಿ ಹೋತಿ. ಅವ್ರಿಗೆ ಸ್ಯಾಲ್ರಿನೂ ಚೆನ್ನಾಗಿರುತ್ತೆ. ಮಾಲಿ ಭಿ ನಂಬರ್ ವಾರ್ ಹೋತೆ ಹೇನಾ. ಮಾಲಿಗಳು ತುಂಬ ನಂಬರ್ ವಾರ್ ಇರ್ತಾರೆ. ಕೊಯ್ ಮಾಲಿ ಕಿತನೆ ಅಚ್ಚೆ ಫೂಲ್ ಬನಾತೆ. ಕೆಲವರು ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. फूलों में भी एक किंग ऑफ फ्लावर भी होता है. सत्यों में किंग क्वीन भी है ना. ರಾಣಿ ಹೂವು ಅಂತ ಇರುತ್ತೆ, ರಾಜ ಹೂವು ಅಂತ ಇರುತ್ತೆ. ಸತ್ಯುಗದಲ್ಲಿ ಕಿಂಗ್ ಕ್ವೀನ್ ಫ್ಲವರ್ಸು ಇರುತ್ತಲ್ವ. यहाँ तो भल महाराजा महारानी हैं परंतु ಫ್ಲವರ್ಸ್ नहीं है. ಈ ಕಲಿಯುಗದಲ್ಲಿ ಕೂಡ ಎಷ್ಟೋ ಜನ ಮಹಾರಾಜರು ಮಹಾರಾಣಿಗಳು ಅಂತ ವಂಶಾವಳಿ ಅಂತ ಹೇಳ್ಕೊತಾರೆ. ಆದರೆ ಅವ್ರಿಗೆ ಪಟ್ಟ ಇಲ್ಲ, ಬರೀ ಸುಮ್ಮನೆ ಹೆಸರಿಗಿದ್ದಾರೆ ಅಷ್ಟೇ. ವಂಶ
ರಾಜವಂಶ ಅಂತ ಇದೆ. ಇವಾಗ ಇಲ್ಲಿ ಮೈಸೂರಿನಲ್ಲಿ ಯದುವೀರ ಅಂತಿದ್ದಾರಲ್ವ, ಬಟ್ ಸರ್ಕಾರ ಇಲ್ವಲ್ಲ. ರಾಜವಂಶ ಇದೆ. ಪತಿತ್ ಬನ್ನೆ ಸೆ ಕಾಂಟೆ ಬಂಜಾತೆ. ಕಲಿಯುಗದಲ್ಲಿ ಆತ್ಮಗಳು ಪತಿತರಾದಾಗ ಮುಳ್ಳು ಸಮಾನ ಆಗ್ಬಿಡ್ತವೆ. ರಾಸ್ತೆ ಚಲತೆ ಚಲತೆ ಕಾಂಟ ಲಗಾಕರ್ ಭಾಗ್ ಜಾತೆ ಹೇ. ರಸ್ತೆಯಲ್ಲಿ ನಡೀತಾ ನಡೀತಾ ಮುಳ್ಳು ಚುಚ್ಕೊಂಡು ಓಡೋಗ್ತವೆ. ಅಜಾಮಿಲ್ ಬಿ ಉನ್ಕೋ ಕಹಾ ಜಾತ ಹೈ ಸಬ್ಸೆ ಜಾಸ್ತಿ ಭಕ್ತಿ ಬಿ ತುಮ್ ಕರ್ತೆ ಹೋ. ಅಜಾಮಿಲ್ರು ಅಂತ ಹೇಳಲಾಗುತ್ತೆ. ಅಂದರೆ ಹೆಚ್ಚಿಗೆ ಪಾಪ ಮಾಡೋರಿಗೆ ಹೆಚ್ಚಿಗೆ ಭಕ್ತಿನೂ ನೀವು ಮಾಡ್ತೀರಾ. ವಾಮ ಮಾರ್ಗ ಮೇ ಗಿರ್ನೆ ವಾಲೆ ಉನ್ಕ ಚಿತ್ರ ದೇಖೋ ಕೇಸೆ ಕೇಸೆ ಗಂದೆ ಬನ್ನಿ. ವಾಮ ಮಾರ್ಗದಲ್ಲಿ ಇಳಿದಿರೋದಕ್ಕೆ ಕೆಲವು ಚಿತ್ರಗಳನ್ನೆಲ್ಲ ದೇವಸ್ಥಾನಗಳಲ್ಲಿ ಕೊಳಕಾಗಿ ಮಾಡಿಟ್ಬಿಟ್ಟಿದ್ದಾರೆ. ಅಶ್ಲೀಲವಾಗಿ ಜಗನ್ನಾಥಪುರಿನಲ್ಲೆಲ್ಲ ಇದೆಯಂತೆ. देवताओं के ही चित्र दिए हैं, अब यह है वाम मार्ग के चित्र. ದೇವಾನ್ ದೇವತೆಗಳ ಚಿತ್ರಗಳು ಕೆಳಗಡೆಗೆ ಇಳಿದು ಬಂದಿರುತ್ತೆ. ಅಂದರೆ ದ್ವಾಪರದಿಂದ ಕೆಳಗಡೆಗೆ ಇಳಿದಾಗ ಯಾವಾಗ ವಿಕಾರಿಗಳಾಗ್ಬಿಡ್ತಾರೆ ಅದರದ್ದು ಚಿತ್ರಗಳು ಹಂಗೆ ಮಾಡಿಟ್ಟಿದ್ದಾರೆ. ಅಭಿ ತುಮ್ ಬಚ್ಚೋನಿ ಯಹ ಬಾತೆ ಸಮಜ್ಲಿ. ಯಾಕೆ ಹಿಂಗೆ ಮಾಡಿದ್ದಾರೆ ಅಗ್ಲಿಯಾಗಿ ಅಂತಕ್ಕಂಥ ವಿಚಾರ ಇಲ್ಲಿಗೆ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. तुम अभी ब्राह्मण बने हो, इन विकारों से बहुत दूर दूर जाते हो. ಈಗ ನೀವು ಬ್ರಾಹ್ಮಣರಾಗಿ ಈ ವಿಕಾರಗಳನ್ನು ಬಿಟ್ಬಿಟ್ಟು ತುಂಬ ಮುಂದಕ್ಕೆ ಹೊರಟೋಗ್ತೀರಾ. ब्राह्मणों में भी भाई बहन के साथ विकार में जाना यह बहुत बड़ा क्रिमिनल ಅಸಾಲ್ಟ್ हो जाए. ಬ್ರಾಹ್ಮಣರಾಗಿ ವಿಕಾರಗಳಲ್ಲಿ ಹೋದರೆ ಅದು ದೊಡ್ಡ ಪಾಪ. ನಾಮ್ ಹಿ ಖರಾಬ್ ಹೋ ಜಾತಾ ಹೈ. ಹೆಸರು ಏನಾಗ್ಬಿಡುತ್ತೆ, ಕೆಲವ್ರದ್ದು ಕೆಟ್ಟು ಹೋಗ್ಬಿಡುತ್ತೆ. इसलिए छोटेपन से ही कुछ खराब काम किया तो यह भी बाबा को सुनाते हैं, आधा माफ हो जाता है. ಚಿಕ್ಕ ವಯಸ್ಸಲ್ಲಿ ಏನಾದರೂ ಪಾಪಗಳನ್ನು ಮಾಡಿದರೆ ಅದನ್ನು ಬಾಬಾ ಅವ್ರಿಗೆ ಬರೆದು ಕೊಟ್ಟರೆ ಅರ್ಧ ಅದು ಏನಾಗುತ್ತೆ, ಮಾಫಿ ಆಗುತ್ತೆ. ಯಾದು ತೋ ರಹತಾ ಹೈ ನಾ ಫಲಾನೆ ಸಮಯ ಯ ಹಮ್ನೆ ಗಂದಾ ಕಾಮ್ ಕಿಯಾ. ಈ ಏಜ್ನಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬರೆದು ಕೊಡ್ತಾರೆ. बाबा को लिखकर भेज देवे तो बहुत वफादार ऑनेस्ट होते हैं. या बाबा को लिखते हैं, बाबा हमने यह गंदा काम किया. ಕೆಲವ್ರಿಗೆ ಕೆಲವರು ಬಾಬಾ ಅವ್ರಿಗೆ ಬರೆದು ಕಳಿಸ್ತಾರೆ, ಈ ಏಜ್ನಲ್ಲಿ ನಾವು ಈ ಥರ ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದೀವಿ ಅಂತೇಳ್ಬಿಟ್ಟು. ಬಾಬಾ ಇಂತಿಂಥ ಕೆಟ್ಟ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ, ಕ್ಷಮೆ ಮಾಡಿ ಅಂತ ಕೇಳ್ಕೊತಾರೆ. ಬಾಬಾ कहते क्षमा तो होती नहीं, बाकी सच बताने से वह हल्का हो जाएंगे. ಕ್ಷಮಾಪಣೆ ಇಲ್ಲ, ನೀವು ಸತ್ಯ ಹೇಳಿದಾಗ ಅದು ಲೈಟ್ ಆಗೋಗುತ್ತೆ. ಐಸಾ ನಹಿ ಭೂಲ್ ಜಾತಾ ಹೈ ಭೂಲ್ ನಹಿ ಸಕ್ತೆ ಹೈ. ಮರ್ತೋಗ್ಬಿಡುತ್ತೆ ಅಂತಿಲ್ಲ, ಕೆಲವು ಮರೆಯೋದಿಲ್ಲ. ಹಾಗೆ ಫಿರ್ ಐಸಾ ಕೋಯಿ ಕಾಮ್ ನಾ ಹೋ ಉನ್ಕೆ ಲಿಯೆ ಖಬರ್ದಾರ್ ಕರ್ತಾ ಹೋ. ಮುಂದೆ ಈ ಥರ ಮಿಸ್ಟೇಕ್ಸ್ ಆಗಬಾರ್ದು ಅಂತ ಮೊದಲೇ ಬಾಬಾ ಅವ್ರು ಎಚ್ಚರಿಕೆ ಕೊಡ್ತಾರೆ. ಬಾಕಿ ದಿಲ್ ಕಾತಿ ಜರೂರ್ ಕೇತೆ ಬಾಬಾ ಹಮ್ನೆ ಅಜಾಮಿಲ್ ಥೆ. ಮನಸ್ಸು ತಿಂತಾ ಇರುತ್ತೆ. ಕೆಲವ್ರು ಹೇಳ್ತಾರೆ ನಾವು ಪಾಪ ಜಾಸ್ತಿ ಮಾಡಿಬಿಟ್ಟಿದ್ದೀವಿ. ಇಸ್ ಜನ್ಮ ಕಿ ಹಿ ಬಾತ್ ಹೈ ಯಾ ಬಿ ಅಭಿ ತುಮ್ ಜಾನ್ತೆ ಹೋ. ಈ ಜನ್ಮದ ಮಾತಷ್ಟೇ ಅಲ್ಲ, ಇದಂತೂ ನಿಮಗೆ ಗೊತ್ತಿದೆ. ಕಬ್ಸೆ ವಾಮ್ ಮಾರ್ಗ ಮೇ ಆಕರ್ ಪಾಪಾತ್ಮ ಬನೆ ಹೋ. ಯಾವಾಗಿಂದ ದ್ವಾಪರಯುಗದಿಂದ ಬಂದು ವಾಮ್ ಮಾರ್ಗಕ್ಕೆ ಇಳಿದ್ಬಿಟ್ಟು ಪಾಪಾತ್ಮ ಆಗಿಬಿಟ್ಟಿದ್ದೆ. ಅಬ್ ಬಾಬಾ ಫಿರ್ ಹಮ್ಕೋ ಪುಣ್ಯಾತ್ಮ ಬನಾತೆ. ಪುನಃ ತಂದೆ ಬಂದು ಪುಣ್ಯಾತ್ಮರನ್ನಾಗಿ ಮಾಡ್ತಾ ಇದ್ದಾರೆ. ಪುಣ್ಯಾತ್ಮಕೋ ದುನಿಯಾ ಹಿ ಅಲಗ್ ಹೈ. पुण्यात्मर प्रपंचने ಬೇರೆ ಇದೆ. ಬಲ್ ದುನಿಯಾ ಏಕ್ ಹೈ ಪರಂತು ಸಮಜ್ ಗಯೇ ಹೈ ಕಿ ದೋ ಭಾಗ ಮೇ ಹೈ. ಪ್ರಪಂಚ ಒಂದೇ ಇದೆ, ಆದರೆ ತಿಳ್ಕೊಂಡಿದ್ದೀರಿ ಎರಡು ಭಾಗ ಇದೆ. ಏಕ್ ಹೈ ಪುಣ್ಯಾತ್ಮೋं की दुनिया जिनको ಸ್ವರ್ಗ ಕಹಾ ಜಾತಾ ಹೈ. ಯಾವುದು ಪುಣ್ಯಾತ್ಮರ ಪ್ರಪಂಚ ಇತ್ತು ಅದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. दूसरा है ಪಾಪಾತ್ಮों की दुनिया जिनको नरक दुखधाम कहा जाता है. ಈ ಕಲಿಯುಗ ಏನಾಗಿದೆ, ಪಾಪಾತ್ಮರ ಪ್ರಪಂಚ, ಇದಕ್ಕೆ ನರಕ ಅಥವಾ ದುಃಖಧಾಮ ಅಂತ ಹೇಳ್ಬೋದು. ಸುಖ ಕಿ ದುನಿಯಾ और दुख की दुनिया है. ಸುಖದ ಪ್ರಪಂಚ ದುಃಖದ ಪ್ರಪಂಚ ಎರಡು ಬೇರೆ ಬೇರೆ ಇದೆ. दुख की दुनिया में सब चिल्लाते रहते हैं हमको लिबरेट करो अपने घर ले जाओ. ಈ ದುಃಖಗಳ ಪ್ರಪಂಚದಲ್ಲಿ ಬೇಡ್ತಾ ಇರ್ತಾರೆ, ನಮ್ಮನ್ನ ಬಿಡುಗಡೆ ಮಾಡು, ಲಿಬರೇಟ್ ಮಾಡು ಅಂತೇಳ್ಬಿಟ್ಟು ನಮ್ಮ ಮನೆ ಕರ್ಕೊಂಡು ಹೋಗು ಬೇಡ್ತಾ ಇರ್ತಾರೆ. यह भी बच्चे समझते हैं कि घर जाकर बैठना नहीं फिर पाठ बजाने आना है.
ಇದು ನಿಮಗೆ ಗೊತ್ತಿದೆ. ಸೀದಾ ಹೋಗಿ ನಾವು ಪರಂಧಾಮದಲ್ಲಿ ಕೂತ್ಕೊಂಡಿರೋದು ಅಷ್ಟೇ ಅಲ್ಲ, ನಾವು ಸತ್ಯುಗದಲ್ಲಿ ಪಾತ್ರ ಅಭಿನಯಿಸಲಿಕ್ಕೆ, ಸ್ವರ್ಗ ಸುಖ ಅನುಭವಿಸ್ಲಿಕ್ಕೆ ಬರಲೇಬೇಕು. इस समय सारी दुनिया पतित है, अभी बाबा द्वारा तुम पावन बन रहे हो. ಈ ಸಮಯದಲ್ಲಿ ಇಡೀ ಪ್ರಪಂಚ ಕೆಟ್ಟೋಗ್ಬಿಟ್ಟಿದೆ, ಶಿವಬಾಬಾ ಅವರಿಂದ ನೀವು ಪಾವನರಾಗ್ತಾ ಇದ್ದೀರಾ. ಏಮ್ ಆಬ್ಜೆಕ್ಟ್ ಸಾಮನೆ ಖಡಿ ಹೇ, ಗುರಿ ಉದ್ದೇಶ ಎದುರುಗಡೆ ನಿಂತಿದೆ. और कोई भी एम ऑब्जेक्ट नहीं दिखाएंगे कि हम यहाँ बन रहे हैं. ಬೇರೆ ಇನ್ಯಾರು ಕೂಡ ಇದನ್ನು ತೋರಿಸೋದಿಲ್ಲ, ನಾವು ಈ ರೀತಿ ಆಗ್ತಾ ಇದ್ದೀವಿ. ಬಾಬಾ कहते हैं बच्चे तुम ही यह थे अब नहीं हो. ಶಿವಬಾಬಾ ಹೇಳ್ತಾರೆ, ಮೊದಲು ನೀವು ಸ್ವರ್ಗದಲ್ಲಿದ್ದವರು, ಇವಾಗ ಮತ್ತೆ ಆ ರೀತಿ ಆಗ್ತಾ ಇದ್ದೀರಿ, ಈಗಿಲ್ಲ. पूज्यते फिर पुजारी बन गए हो, फिर पूज्य बनने के लिए पुरुषार्थ चाहिए. ಸತ್ಯುಗದಲ್ಲಿದ್ದಾಗ ಪೂಜ್ಯ ಆತ್ಮಗಳಾಗಿದ್ವಿ, ಕೆಳಗಡೆ ಇಳಿದು ಬಂದ್ಬಿಟ್ಟಿದ್ದೀರಿ, ಈಗ ಮತ್ತೆ ಪೂಜ್ಯರಾಗ್ಲಿಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಾ? ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಾ. बाबा कितना अच्छा पुरुषार्थ कराते हैं, बाबा समझाते हैं ना हम प्रिंस बनूंगा. ತಂದೆನೂ ತಿಳಿಸ್ಕೊಡ್ತಾರೆ, ಈ ರೀತಿ ಮತ್ತೆ ನೀವು ರಾಜಕುಮಾರ ಆಗ್ತೀರಾ. नंबर 1 में यह है, फिर यह हर वक्त याद नहीं ठहरती है. ನಂಬರ್ 1 ಇವರೇ. ಆಮೇಲೆ ಪ್ರತಿ ಸಲ ಹಿಂಗೆ ಇಲ್ಲ, ಪ್ರತಿ ಸಲ ಹಿಂಗಿಲ್ಲ. तो भूल जाते हैं कितनी कोई मेहनत करे, परंतु अभी अवस्था वह अवस्था नहीं होंगे. कर्मातीत अवस्था तब होगी जब लड़ाई का समय होगा. ಆ ರೀತಿ ಸ್ಥಿತಿಯನ್ನು ರೂಪಿಸ್ಕೋಬೇಕಾಗತ್ತೆ. ಏಕ್ದಮ್ ಅಂತ ಬರೋದಿಲ್ಲ. ಈ ಯುದ್ಧಗಳು ಶುರು ಆಗ್ಬಿಟ್ಟಾಗ ಎಲ್ರಿಗೂ ವೈರಾಗ್ಯ ಬಂದ್ಬಿಟ್ಟು ಆ ಸ್ಥಿತಿ ಅನ್ನೋದು ಬರುತ್ತೆ, ಕರ್ಮಾತೀತ ಸ್ಥಿತಿ ಬರುತ್ತೆ. ಪುರುಷಾರ್ಥ ತೋ ಸಬ್ಕು ಕರ್ನಾ है, ಎಲ್ಲರೂ ಪುರುಷಾರ್ಥ ಮಾಡಲೇಬೇಕಲ್ವಾ. इनको भी करना है, तुम समझते हो. यह चित्र देख बाबा भी चित्र कहा है. ಈಗ ಈ ಬ್ರಹ್ಮ ಬಾಬಾವನ್ನು ಪುರುಷಾರ್ಥ ಮಾಡ್ತಾ ಇದ್ದಾರೆ, ಮಾಡಿದ್ರು. ಈಗ ನೀವು ತಿಳ್ಕೊಂಡಿದ್ದೀರಿ, ಚಿತ್ರಗಳು ನೋಡಿ ಬಾಬಾ ಅವರು ಚಿತ್ರ ಎಲ್ಲಿದೆ? ಏಕದಮ್ ಝಾಡ್ಕೆ ಪಿಚಾಡಿ ಮೇ ಖಡಾ ಹೈ. ಕಲ್ಪವೃಕ್ಷದ ಜುಟ್ಟಲ್ಲೇ ಬ್ರಹ್ಮ ಬಾಬಾ ನಿಂತಿರೋದು ಚಿತ್ರ ಇದೆ. पति दुनिया में और नीचे ही थे, फिर तपस्या कर रहे. ಪತಿತ ಪ್ರಪಂಚದಲ್ಲಿ ಕೆಳಗಡೆ ಇದ್ದಾರೆ, ಆಮೇಲೆ ತಪಸ್ಸೆ ಮಾಡ್ತಾ ಇದ್ದಾರೆ. ಕಿತ್ನಾ ಸಹಜ ಸಮಜಾಯ ಜಾತೆ, ಎಲ್ಲವೂ ಈಸಿ ಮಾಡಿ ಕಲ್ಪವೃಕ್ಷದ ರಹಸ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಸಬ್ ಬಾತೆ ಬಾಬಾನೇ ಹಿ ಸಮಜಾಯ, ಈ ಎಲ್ಲ ವಿಚಾರಗಳನ್ನು ಶಿವಬಾಬಾನೇ ಬಂದು ತಿಳಿಸ್ಕೊಟ್ಟಿದ್ದಾರೆ. यह भी नहीं जानते थे बाप ही नॉलेजफुल है, उनको ही सब याद करते. ಇದನ್ನು ಇವರು ತಿಳ್ಕೊಂಡಿರಲಿಲ್ಲ. ಜ್ಞಾನಸಾಗರ ಆಗಿರೋಂಥ ತಂದೆ ಅವರನ್ನು ಎಲ್ಲರೂ ನೆನೀತಾರೆ. ಹೇ ಪರಂಪಿತ ಪರಮಾತ್ಮ ಆಕರ್ ಹಮಾರ ದುಃಖ ಹರೋ. ಹೇ ಪರಂಪಿತ ಪರಮಾತ್ಮ ಬಂದ್ಬಿಟ್ಟು ನಮ್ಮ ದುಃಖನ ದೂರ ಮಾಡು ಅಂತಾರೆ. ಬ್ರಹ್ಮ ವಿಷ್ಣು ಶಂಕರ್ಕೋ ದೇವತಾಯ, ತ್ರಿಮೂರ್ತಿಗಳು ಏನಾಗಿದ್ದಾರೆ? ದೇವತೆಗಳಾಗಿದ್ದಾರೆ. ಮೂಲ ವತನ್ ಮೇ ರಹನೆ ವಾಲಿ ಆತ್ಮಾओं को देवता थोड़ी कहा जाता है. ಅಲ್ಲಿರೋರಿಗೆ, ಮೂಲ ಲೋಕದಲ್ಲಿರೋರಿಗೆ ದೇವತೆಗಳು ಅಂತ ಹೇಳೋದಿಲ್ಲ. ಬ್ರಹ್ಮ ವಿಷ್ಣು ಶಂಕರ್ ಕೋ ಭಿ ರಾಜ ಬಾಪ್ನೆ ಸಮಜಾಯ, ತ್ರಿಮೂರ್ತಿಗಳ ರಹಸ್ಯನು ತಂದೆ ತಿಳಿಸಿದ್ದಾರೆ. ಬ್ರಹ್ಮ ಲಕ್ಷ್ಮೀ ನಾರಾಯಣ ಯಹ ಸಬ್ ಯಹಾ ಹೇ ಹೈನಾ. ದೇವಾನ್ ದೇವತೆಗಳು ಇದೇ ಭೂಮಿ ಮೇಲೆ ಇದ್ರಲ್ವಾ. सूक्ष्म वतन की सिर्फ तुम बच्चों को भी साक्षात्कार होता है. सूक्ष्म ಲೋಕದ ಬಗ್ಗೆ, ಏಂಜಲ್ಸ್ ಬಗ್ಗೆ ಈಗಷ್ಟೇ ಸಾಕ್ಷಾತ್ಕಾರ ಆಗುತ್ತೆ. ಬಾಬಾ ಹಿ ಫರಿಷ್ಠಾ ಬನ್ ಜಾತೆ ಹೈ, ಇವರೇ ತಪಸ್ ಮಾಡಿ ಮಾಡಿ ಆ ಸ್ಥಿತಿಗೆ ತಲುಪಿದ್ದಾರೆ. ये तो बच्चे जानते हैं सीढ़ी के ऊपर में खड़ा है, फिर नीचे वो ತಪಸ್ಸೆ कर रहे. ಏಣಿ ಚಿತ್ರದಲ್ಲಿ ಕೂಡ ನೋಡ್ತೀರಿ, ಇವರು ಕೆಳಗಡೆ ಇದ್ದಾರೆ ಮತ್ತೆ ಮೇಲೆ ನಿಂತಿದ್ದಾರೆ ಕಲ್ಪವೃಕ್ಷದಲ್ಲಿ. ಚಿತ್ರ ಮೇ ಬಿಲ್ಕುಲ್ ಕ್ಲಿಯರ್ ದಿಖಾಯ, ಚಿತ್ರಗಳಲ್ಲಿ ಎಲ್ಲ ಸ್ಪಷ್ಟೀಕರಣ ಕೊಡಲಾಗಿದೆ. ये अपने को ही भगवान कहाँ कहलाते हैं, यह तो कहते हम वर्तनते पेन्नीते ತತ್ವಂ. ಬ್ರಹ್ಮ ಬಾಬಾ ಎಂದು ತಾನು ಭಗವಂತ ಅಂತ ಹೇಳ್ಕೊಳ್ಳಿಲ್ಲ. ನಾನು ಮೊದಲು ಬಹಳಷ್ಟು ವ್ಯಾಲ್ಯೂಬಲ್ ಆತ್ಮ ಆಗಿದ್ದೆ, ಈ ಕಲಿಯುಗದಲ್ಲಿ ಹಿಂಗಾಗಿದ್ದೀನಿ, ಮತ್ತೆ ಹಂಗಾಗ್ತೀನಿ ಅಂತ ಅವ್ರು ಹೇಳ್ತಾ ಇದ್ರು ಅಷ್ಟೇ. ಅವರೆಂದೂ ನಾನೇ ಭಗವಂತ ಅಂತ ಹೇಳಲಿಲ್ಲ. ಆ್ಯಕ್ಚುಲಿ ಪ್ರಪಂಚದಲ್ಲಿ ಯಾರೂ ಭಗವಂತ ಅಂತ ಹೇಳೋದಿಲ್ಲ, ಜನರು ಹಂಗೆ ಮಾಡಿಬಿಡ್ತಾರೆ, ಅವ್ರಿಗೆ ಆ ರೀತಿ ಮಾಡಿಬಿಡ್ತಾರೆ.
ಕಿತನಿ ಸಹಜ ಸಮಜ್ನೆ ಕಿ ಬಾತ್, ಎಷ್ಟೊಂದು ಸರಳವಾಗಿ ತಿಳಿಸ್ತಕ್ಕಂಥ ವಿಚಾರಗಳಿವೆ. ಕಭಿ ಕೋಯಿ ಬೋಲೋ ತೋ ಕಹೆಂಗೆ ದೇಖೋ ಯೆ ಕಲಿಯುಗ ಕ ಅಂತ್ ಮೇ ಖಡಾ ಹೈ. ಯಾರಾದರೂ ಹೇಳಿದ್ರೆ ಅವ್ರಿಗೆ ಹೇಳ್ಬೇಕು, ನೋಡಿ ಅವ್ರು ಕಲಿಯುಗ ಕೊನೆಯಲ್ಲಿ ನಿಂತಿದ್ದಾರೆ. वो कहते हैं जब जड़जड़ीभूत अवस्था वानप्रस्थ अवस्था होती है तब इनमें प्रवेश करता हूँ. ಶಿವಬಾಬಾ ಹೇಳ್ತಾರೆ, ಯಾವಾಗ ಇವ್ರದ್ದು ರಿಟೈರ್ಮೆಂಟ್ ಟೈಮ್ ಬರುತ್ತೆ, ಈ ಕಲ್ಪವೃಕ್ಷ ಅನ್ನೋದು ಜಡ್ಜಡೀಭೂತ ಅಂದರೆ ಶಿಥಿಲಾವಸ್ಥೆಯಾಗಿ ಬಂದ್ಬಿಡುತ್ತೆ, ಆವಾಗ ನಾನು ಇವರಲ್ಲಿ ಬಂದು ಪ್ರವೇಶ ಮಾಡ್ತೀನಿ. ಅಭಿ ರಾಜಯೋಗಕ್ಕೆ ತಪಸ್ಸೆ ಕರ್ರೆ, ಈಗ ರಾಜಯೋಗದ ತಪಸ್ಸನ್ನು ಅವರು ಮಾಡ್ತಾ ಇದ್ದಾರೆ. ತಪಸ್ಸೆ ಕರ್ನೆ ವಾಲೋಕು ದೇಕು ಕೇಸೆ ಕಹೆಂಗೆ, ತಪಸ್ಸು ಮಾಡ್ತಾ ಇರೋರ್ಗೋಗಿ ಏನು ಹೇಳ್ತಾರೆ, राजयोग सीख कर यह बनेंगे तुम बच्चों को ऐसा ताज वाला बनाते हैं ना. ರಾಜಯೋಗ ಕಲಿತು ಈ ರೀತಿ ಆಗ್ತಾರೆ, ಈ ರೀತಿ ಕಿರೀಟ ಇರೋರು ಆಗ್ತಾರಲ್ವಾ. यह सो देवता बनते हैं, ऐसे तो 10-20 बच्चों के चित्र भी रख सकते हैं. ಇವರು ಕೂಡ ಹಾಕ್ತಾರೆ, 10-20 ಚಿತ್ರಗಳನ್ನು ಇಡ್ಬೋದು. ದಿಕ್ಲಾನೆ ಕೆ ಲಿಯೆ ಯಾ ಬಂತೆ, ತೋರ್ಸೋಕ್ಕೋಸ್ಕರ ಈ ರೀತಿ ಆಗ್ತಾರೆ. आगे सबको ऐसा फोटो निकले हुए है यह समझाने की बात. ಮೊದಲು ಕೂಡ ಈ ಥರ ಫೋಟೋಗಳೆಲ್ಲ ಮಾಡಿತ್ತು, ಇವೆಲ್ಲ ತಿಳಿಸ್ಕೊಡೋಕ್ಕೋಸ್ಕರ ಮಾಡಲಾಗಿತ್ತು. ಏಕ್ ತರಫ್ ಸಾಧಾರಣ ದೂಸರೆ ತರಫ್ ಡಬಲ್ಸ್ ಇರ್ತಾಜ್. ಈ ಕಡೆ ಸಿಂಪಲ್ ಆಗಿರೋ ಫೋಟೋ, ಇನ್ನೊಂದು ಕಡೆ ಕಿರೀಟ ಇಟ್ಕೊಂಡಿರೋ ಫೋಟೋ. ತುಮ್ ಸಮಜ್ತೇವೋ ಹಮ್ ಯಬ್ ಬನ್ರೆ, ನಿಮಗೂ ಗೊತ್ತಿದೆ ನಾವು ಮೊದಲು ಹಂಗಿದ್ದವರು, ಈಗ ಹಿಂಗಾಗ್ಬಿಟ್ಟಿದ್ವಿ, ಮತ್ತೆ ಹಂಗೆ ಆಗ್ತಾ ಇದ್ದೀವಿ. बनेंगे जिनकी लाइन क्लियर होंगे और बहुत ठीक भी मीठा भी बनना है. ಯಾರಿಗೆ ಪರಮಾತ್ಮನ ಜೊತೆಯಲ್ಲಿ ಲೈನ್ ಕ್ಲಿಯರ್ ಆಗಿರುತ್ತೆ ಕನೆಕ್ಷನ್ನು, ಅವರೇ ಹಾಕ್ತಾರೆ. ಮತ್ತು ಯಾರು ಬಹಳಷ್ಟು ಮಧುರವಾಗಿರ್ತಕ್ಕಂಥವ್ರು ಇದ್ದಾರೆ ಅವರೇ ಹಾಕ್ತಾರೆ. हम समय इस समय मनुष्यों का काम क्रोध आदि का बीज कितना हो गया है. ಈ ಸಮಯದಲ್ಲಿ ಜನರದು ಕಾಮಕ್ರೋಧಾದಿಗಳ ಬೀಜಗಳು ಜಾಸ್ತಿ ಬಿತ್ತು ಹೋಗ್ಬಿಟ್ಟಿದೆ. सब में 5 विकार रूपी बीज झाड़ निकल पड़े हैं. ಎಲ್ಲರಲ್ಲಿ ಪಂಚವಿಕಾರಗಳು ಸೇರ್ಕೊಂಡ್ಬಿಟ್ಟಿದೆ, ವೃಕ್ಷ ಬೆಳೆದು ಹೋಗ್ಬಿಟ್ಟಿದೆ ಅಂತ. ಅಭಿ ಬಾಬಾ कहते हैं ऐसा बीज नहीं बोना. ಈಗ ನೀವು ಸಂಗಮಯುಗದಲ್ಲಿ ಇದ್ದೀರಿ, ಇಂಥ ಬೀಜಗಳನ್ನು ಬಿತ್ತಕ್ಕೆ ಹೋಗಬೇಡಿ. संगम पर तुमको देहाभिमान का बीज नहीं बोना है, काम का बीज नहीं बोना है. आधा कल्प के लिए फिर रावण ही नहीं रहेगा. ಸಂಗಮಯುಗದಲ್ಲಿ ನೀವು ಕಾಮದ ಬೀಜನ ಬಿತ್ತಬೇಡಿ, ಯಾಕೆಂದರೆ ಅರ್ಧ ಕಲ್ಪಕ್ಕೋಸ್ಕರ ರಾವಣನೇ ಇರೋದಿಲ್ಲ, ಎಲ್ಲ ಪ್ಯೂರ್ ಸೋಲ್ಸೇ ಇರ್ತಾರೆ ಈ ಭೂಮಿ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹರ್ ಏಕ್ ಬಾತ್ ಬಾಪ್ ಬೈ ಬಚ್ಚೋಂಕೋ ಸಮಜಾತೆ. ಪ್ರತಿಯೊಂದು ವಿಚಾರವನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಖ್ಯತೋ ಏಕ ಹಿ ಬಾತ್ ಹೈ ಮನ್ಮನಾಭ. ಮೇನ್ ವಿಚಾರ ಒಂದೇ ಇದೆ, ಮನ್ಮನಾಭವ. वो कहते हैं मुझे याद करो सबसे पिछाड़ी में यह है, फिर सबसे पहले यह है. ಈಗ ನೀವು ನನ್ನೊಬ್ಬನ ನೆನಪು ಮಾಡಿ ಅಂತ ಪರಮಾತ್ಮ ತಿಳಿಸ್ತಾರೆ. ಎಲ್ರಿಗಿಂತಲೂ ಮುಂಚೆ ಇದ್ದವ್ರು ಇವರು, ಈಗ ಎಲ್ರಿಗಿಂತಲೂ ಕೊನೆಗೆ ಬಂದ್ಬಿಟ್ಟಿದ್ದಾರೆ. ಯೋಗ ವಲ್ಸೆ ಕಿತ್ನಿ ಪಾವನ್ ಬಂತೆ ಹೈ. ತಪಸ್ಸು ಮಾಡಿ ಮಾಡಿ ಯೋಗ ಮಾಡಿ ಮಾಡಿ ಹೆಂಗಾಗ್ತಾರೆ ನೋಡಿ. ಶುರು ಮೇ ತೋ ಬಚ್ಚೋಂ ಕೋ ಬಹುತ್ ಸಾಕ್ಷಾತ್ಕಾರ ಹೋತೆ ಥೆ. ಬಿಗಿನಿಂಗ್ನಲ್ಲಿ ಬಂದಾಗ ಅನೇಕರಿಗೆ ತುಂಬ ಸಾಕ್ಷಾತ್ಕಾರಗಳು ಆಗ್ತಾಯಿತ್ತು, ಆದಿರತ್ನಗಳಿಗೆಲ್ಲ. ಭಕ್ತಿ ಮಾರ್ಗ ಮೇ ಜಬ್ ನವದಾ ಭಕ್ತಿ ಕರ್ತೆ ತಬ್ ಸಾಕ್ಷಾತ್ಕಾರ ಹೋತೆ. ಭಕ್ತಿನಲ್ಲಿ ಯಾರು ಚೆನ್ನಾಗಿ ಡೀಪಾಗಿ ತಪಸ್ಸು ಮಾಡ್ತಾರೆ ಅವ್ರಿಗೆ ಸಾಕ್ಷಾತ್ಕಾರಗಳು ಇದಾಗುತ್ತೆ. ಯಹಾ ತೋ ಬೈಟೆ ಬೈಟೆ ಧ್ಯಾನ ಮೇ ಚಲೆ ಜಾತೆ. ಇವರು ಕೂಡ ಕೂತ್ಕೊಂಡು ತುಂಬ ಟ್ರಾನ್ಸ್ನಲ್ಲಿ ಹೊರಟೋಗ್ಬಿಡ್ತಾ ಇದ್ರು. ಉನ್ಕ ಜಾದೂ ಸಮಸ್ಯೆ ಜನಕ್ಕೆ ಯಾವಾಗ ಏನಾಗ್ತಾ ಇದೆ ಗೊತ್ತಿಲ್ಲ, ಇದೇನೋ ಒಂದು ಜಾದು ಅಂತ ತಿಳ್ಕೊಂಡ್ಬಿಟ್ರು ತಪ್ಪಾಗಿ. ಯಹತು ಫಸ್ಟ್ ಕ್ಲಾಸ್ ಜಾದು ಹೈ. ಇದೇ ಫಸ್ಟ್ ಕ್ಲಾಸ್ ಆಗಿರೋ ಅಂಥ ಒಂದು ಜಾದು ಆಗಿದೆ. मीरा ने बहुत तपस्या की, साधु संत आदि का संग किया. ಭಕ್ತ ಮೀರಾಳು ತುಂಬ ಏನು ಮಾಡಿದ್ಲು, ತಪಸ್ಸು ಮಾಡಿದ್ರು, ಸಾಧು ಸಂತರದ್ದು ಸಂಘದಲ್ಲಿದ್ದರು, ಕೃಷ್ಣನ ಪೂಜೆ ಮಾಡ್ತಾಯಿದ್ರು. ಯಹ ಸಾಧು ಆದಿ ಕಹಾ ಹೈ. ಈ ಕಲಿಯುಗದಲ್ಲಿ ಸಾಧುಗಳಿದ್ದಾರೆ. ತೋ ಯಹ ತೋ ಬಾಪ್ ಹೈನಾ, ಇಲ್ಲಿದ್ದವರು ತಂದೆ ಆಗಿದ್ದಾರೆ. ಸಬ್ಕಾ ಬಾಪ್ ಶಿವ ಬಾಬಾ ಕೇತೆ ಹೇ ಗುರೂಜಿ ಸೆ ಮಿಲೆ. ಎಲ್ಲರಿಗೂ ತಂದೆ ಇಲ್ಲಿ ಇದ್ದಾರೆ. ಹೊಸಬರು ಬಂದಾಗ ಇಲ್ಲಿ ಗುರುಗಳನ್ನ ಭೇಟಿ ಮಾಡಬೇಕು ಅಂತಾರೆ. ಯಹತೋ ಗುರು ನಹಿ, ಇಲ್ಲಿ ಯಾವ ಗುರುಗಳು ಇಲ್ವೇ ಇಲ್ಲ. ಶಿವ ಬಾಬಾ ತೋ ನಿರಾಕಾರ ಜಿಸ್ನೆ
ಮಿಲ್ನಾ ಚಾಹತೆ ಹೋ. ಶಿವಬಾಬಾ ಅಂತೂ ನಿರಾಕಾರ ಆಗಿದ್ದಾರೆ. ಯಾರ ಜೊತೆಯಲ್ಲಿ ಭೇಟಿ ಆಗಬೇಕು? उन गुरुओं के पास जाकर बेंट देखते हैं. ಆ ಗುರುಗಳ ಜೊತೆಯಲ್ಲಿ ಹೋಗ್ಬಿಟ್ಟು ಹೋಲಿಕೆ ಮಾಡ್ತಾರೆ. ಯಹ ತೋ ಬಾಪ್ ಬೇಹದ್ ಕ ಮಾಲಿಕ್ ಹೈ. ಇಲ್ಲಿ ಬೇಹದ್ದಿನ ತಂದೆ ಮಾಲಿಕ್ ಆಗಿದ್ದಾರೆ. ಯಹ बेंट आदि चढ़ाने की बात नहीं. ये तो पैसा क्या करेंगे. ब्रह्मा की भी समझाते या विश्व का मालिक बनते हैं. ಈ ಹಣ ಇದೆಲ್ಲ ಏನು ಮಾಡೋದು? ಬ್ರಹ್ಮ ತಿಳ್ಕೊತಾರೆ, ನಾವು ವಿಶ್ವದ ಮಾಲೀಕರಾಗ್ತೇವೆ. ಬಚ್ಚೆ ಜೋ ಕುಚ್ ಪೈಸಾ ಆದಿ ದೇತೆ ಹೇ ಉನೋ ಕೆ ಲಿಯೆ ಮಕಾನ್ ಆದಿ ಬನಾ ದೇತೆ. ಯಾರೆಲ್ಲ ಹಣ ಎಲ್ಲ ಕೊಡ್ತಾ ಇದ್ರು ಸಾಕಾರದಲ್ಲಿ ಬಾಬಾ ಇದ್ದಾಗ, ಬರೋರಿಗೆ ಅಕಾಮಿಡೇಷನ್ನು, ಊಟ ತಿಂಡಿ ವಸತಿಗಳು ಇದೆಲ್ಲ ಮಾಡಿಸ್ತಾ ಇದ್ರು. ಬಾಕಿ ದುಡ್ಡು ಏನು ಮಾಡಲಿ? ಪೈಸಾ तो ना ಶಿವ ಬಾಬಾ का काम के है ना ಬ್ರಹ್ಮ ಬಾಬಾ के काम है. ಹಣ ಅಂತೂ ಶಿವ ಬಾಬಾ ಅವ್ರ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಬ್ರಹ್ಮ ಬಾಬಾ ಅವರು ಸರ್ವಸ್ವತಿಯಾಗಿ ಆಗಿಬಿಟ್ಟಿದ್ರು. ಸೊ ಯಾವುದೂ ಅವ್ರಿಗೆ ಬೇಕಾಗಿರಲಿಲ್ಲ. ಯಾ ಮಕಾನಾದಿ ಬನಾಯಾಹಿ ಹೇ ಬಚ್ಚೋಂಕಿಲಿ. ಇಷ್ಟೆಲ್ಲ ಕಟ್ಟಡಗಳು ಇವೆಲ್ಲ ಏನಕ್ಕೆ ಮಾಡಿದ್ದೋ? ಬರೋ ಅಂಥವ್ರು ಉಳ್ಕೊಳ್ಳಿ ಇರಲಿ ಅಂತೇಳ್ಬಿಟ್ಟು. बच्चे ही आकर रहते हैं, कोई गरीब है, कोई साहूकार है, कोई तो 2 रुपया भी बेच देते हैं. ಮಕ್ಕಳೇ ಬಂದು ಬಡವರು ಆಗ್ತಾರೆ. ಕೆಲವರು ಬಡವರು 2 ರೂಪಾಯಿ ಕಳಿಸ್ತಾರೆ. ಬಾಬಾ ಹಮಾರಿ ಏಕ್ ಇಂಟ್ ಲಗಾದೋ, ನಮ್ಮದು 1-2 ಇಂಟ್ಗೆ ನಿಮ್ಮ ಕಟ್ಟಡದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರು. ಬಾಬಾ ಹಮಾರ ಏಕ್ ಇಂಟ್ ಲಗಾದೋ, कोई 1000 बेच देते. ಭಾವನಾ ತೋ ದೋನೋ ಕಾ ಏಕ್ ಹೈ. 1000 ರೂಪಾಯಿ ಕೆಲವರು ಕಳಿಸ್ತಾರೆ ಡೊನೇಷನ್ಸು, ಕೆಲವರು ಕಡಿಮೆ ಕಳಿಸ್ತಾರೆ. ಭಾವನೆ ಇಬ್ಬರದು ಒಂದೇ ಅಂತ. ಫಿರ್ ಬಚ್ಚೆ ಆತೆ ಹೇ ಯಹಾ ರಹೆ. ಇಲ್ಲಿ ಬರ್ತಾರೆ, ಸುಮಾರು ಜನ ಉಳ್ಕೊಳ್ತಾರೆ, ಇದ್ದು ಆರಾಮಾಗಿ ಹೋಗ್ತಾರೆ. तो जिसने मकान बनाया वह अगर आते हैं तो उनको भी जरूर सुख रहाएंगे ना. ಯಾರೆಲ್ಲ ಡೊನೇಷನ್ಸ್ ಮಾಡಿರ್ತಾರೆ, ಅಲ್ಲಿ ಮನೆಗಳು ಕಟ್ಸಿರ್ತಾರೆ, ಅವ್ರು ಹೋದಾಗ ಅವ್ರಿಗೆ ಆನಂದನೇ ಆನಂದ ಆಗುತ್ತಲ್ವ, ಸುಖ ಆಗುತ್ತಲ್ವ. कोई फिर भी कह देते हैं बाबा के पास भी ಖಾತ್ರಿ ಹೋತೆ ಹೇ. ಕೆಲವ್ರು ಹೇಳ್ತಾರೆ, ಬಾಬಾ ಅವ್ರ ಬಳಿ ನಾವು ಖಾತ್ರಿ ಮಾಡ್ಕೊಳಕ್ಕೆ ಹೋಗ್ತೀವಿ, ರಿಫ್ರೆಶ್ ಆಗಲಿಕ್ಕೆ ಅಂತೇಳಿ ಹೋಗ್ತಾರೆ. ಅರೆ ವಹ ತೋ ಜರೂರ್ ಕರ್ನಾ ಹಿ ಪಡೇಗಾನ, ಅದಂತೂ ರಿಫ್ರೆಶ್ ಮಾಡಲೇಬೇಕಾಗುತ್ತೆ. कोई कैसे है, कोई तो कहाँ भी बैठ जाते हैं, कोई बहुत नाजुक होते हैं. ಕೆಲವ್ರು ಹೆಂಗಿರ್ತಾರೆ, ಕೆಲವರು ಕೂತ್ಕೊಂಡು ಬಿಡ್ತಾರೆ, ಕೆಲವರು ತುಂಬ नाजुकागिर्ತಾರೆ. विलायत में रहने वाले बड़े बड़े महलों में रहने वाले होते हैं. हर एक नेशन में बड़े बड़े साहूकार निकलते हैं, तो मकान आदि कैसे बनाते हैं. ವಿದೇಶದಲ್ಲಿ ತುಂಬ ಒಳ್ಳೊಳ್ಳೆ ಮನೆಗಳಲ್ಲಿ ಇರ್ತಾರೆ ಜನ, ದೊಡ್ಡ ದೊಡ್ಡ ಭವನಗಳಲ್ಲಿ ಇರ್ತಾರೆ. ಪ್ರತಿಯೊಂದು ದೇಶದ್ದು ದೊಡ್ಡ ದೊಡ್ಡ ಸಾಹುಕಾರರುಗಳು ಕೂಡ ಬರ್ತಾ ಇರ್ತಾರೆ ಈ ಜ್ಞಾನಕ್ಕೆ. ಮಕಾನ್ ಆದಿ ಐಸಾ ಬನಾತೆ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅಕಾಮಿಡೇಷನ್ಸು ಕಟ್ಟಬೇಕಾಗತ್ತೆ. ಯಹಾ ತೋ ದೇಖೋ ಕಿತ್ನೆ ಢೇರ್ ಬಚ್ಚೆ ಆತೆ ಹೈ. ಇಲ್ಲಿ ನೋಡಿ ಎಷ್ಟೊಂದು ಜನ ಬರ್ತಾರೆ. ಅವ್ರು ಕಿಸಿ ಬಾಬಾಕೋ ಖಾಯಲ ತೊಡಿ ಹೋಗಿ, ಬೇರೆ ಯಾರಾದರೂ ತಂದೆಗೆ ಈ ಥರ ಯೋಚನೆ ಇರೋದಿಲ್ಲ. ಕರ್ಕೆ 10-20 ಪೋತ್ರ ಪೋತ್ರಿಯ ಹೋ ಇರ್ಬೋದು, 10 ಜನ 20 ಜನ ಮಕ್ಕಳು ಮೊಮ್ಮಕ್ಕಳು ಸಂಸಾರ ಇರ್ಬೋದು. ಅಚ್ಚಾ ಕಿಸ್ಕೋ 200-500 भी हो, उनको ಜಾಸ್ತಿ नहीं होंगे. ಯಾರೋ ತುಂಬ ಜಾಸ್ತಿ ಮಕ್ಕಳು ಮರಿ ಇರೋವಂಥವ್ರು 500-600 ಜನ ಇರ್ಬೋದು ಅಷ್ಟೇ ಹೊರತು ಅದಕ್ಕಿಂತಲೂ ಜಾಸ್ತಿ ಯಾರ್ದೋ ಪರಿವಾರ ಇರಲ್ವಲ್ಲ ಅಂತಿದ್ದಾರೆ. इस बाबा का फैमिली तो कितनी बड़ी है और ही वृद्धि को पाना है. ಈ ಬ್ರಹ್ಮ ಬಾಬಾ ಅವ್ರ ಪರಿವಾರ ಎಷ್ಟು ದೊಡ್ಡದಾಗ್ತಾ ಇದೆ, ದಿನೇ ದಿನೇ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಎತ್ತೋ ರಾಜಧಾನಿ ಸ್ಥಾಪನಾ ಹೋರಿ, ಇದಂತೂ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಬಾಬಾ ಕಿ ಫ್ಯಾಮಿಲಿ ಕಿತ್ನಿ ಬನೆಂಗೆ, ಬಾಬಾ ಅವ್ರ ಪರಿವಾರ ಎಷ್ಟು ದೊಡ್ಡದಾಗುತ್ತೆ. फिर प्रजापिता ब्रह्मा की फैमिली कितनी हो गई, प्रजापिता ब्रह्मंद परिवार ಎಷ್ಟು ದೊಡ್ಡದಾಗುತ್ತೆ. कल्प कल्प जब आते हैं तब तो वंडरफुल बातें तुम्हारे कानों में पड़ती है. ಪ್ರತಿ ಕಲ್ಪಕ್ಕೆ ಅವ್ರು ಬಂದಾಗ ಅದ್ಭುತ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. बाबा के लिए कहते हैं ना, हे प्रभु तुम्हारी गतमत सबसे न्यारी शुरू होती है. ಹೇಳ್ತಾರಲ್ಲ ಭಗವಂತನಿಗೋಸ್ಕರ, ಹೇ ಪ್ರಭು ನಿನ್ನ ಲೀಲೆ ಅಪರಮಪಾರ, ನಿನ್ನ ಗತಿಮತಿ ನೀನೇ ತಿಳಿದಿದ್ದೀಯಾ ಅಂತ ಹೇಳ್ಬಿಟ್ಟು. ಭಕ್ತಿ और ज्ञान का कितना फर्क है देखो. ಭಕ್ತಿನಲ್ಲಿ ಮತ್ತು ಜ್ಞಾನದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ
ನೋಡಿ ಅಂತಿದ್ದ बाबा तुमको समझाते स्वर्ग में जाना तो दैवी गुण भी धारण करने चाहिए ಸುಮ್ಮನೆ ಸ್ವರ್ಗದಲ್ಲಿ ಹುಟ್ಟಕ್ಕಾಗಲ್ಲ ಅಲ್ಲಿ ಹುಟ್ಟಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ದೇವತಾ ಗುಣಗಳನ್ನು ಕಲಿಬೇಕು ಅಂತ अभी तो कांटे है ना गाते रहते हैं मई निर्गुण हारे में कोई गुण नहीं ಸುಮ್ಮನೆ ಆಡ್ತಾ ಇರ್ತಾರೆ ನನ್ನಲ್ಲಿ ನಿರ್ಗುಣವಂತನಲ್ಲಿ ಯಾವ ಗುಣಗಳು ಇಲ್ಲವೇ ಇಲ್ಲ ಬಾಕಿ 5 ವಿಕಾರೋं के अवगुण है रावण राज्य है ना ಈ ಸಮಯದಲ್ಲಿ ಪಂಚ ವಿಕಾರಗಳು ಸೇರ್ಕೊಂಡ್ಬಿಟ್ಟಿದೆ ರಾವಣ ರಾಜ್ಯ ಆಗಿಬಿಟ್ಟಿದೆ ಅಭಿ ತುಮको कितना अच्छे ನಾಲೆಡ್ಜ್ मिलती है ಈಗ ನಿಮಗೆ ಎಷ್ಟೊಷ್ಟು ಒಳ್ಳೊಳ್ಳೆ ಜ್ಞಾನ ಸಿಗ್ತಾ ಇದೆ या ನಾಲೆಡ್ಜ್ इतनी खुशी नहीं देता है ಈ ಜ್ಞಾನ ಇಷ್ಟೊಂದು ಖುಷಿ ಕೊಡ್ತಾ ಇಲ್ಲ ಈ ಕಲಿಯುಗದಲ್ಲಿ अभी तुम जानते हो महात्मा ही ऊपर मूलवतन में रहने वाले ನಿಮಗೆ ಗೊತ್ತಿದೆ ನಾವೆಲ್ಲರೂ ಮೂಲವತನದಲ್ಲಿರುವಂತವರು ಸೂಕ್ಷ್ಮವತನ में ಬ್ರಹ್ಮ ವಿಷ್ಣು ಶಂಕರ್ ಮತ್ತು ಸಿರ್ಪ ಸಾಕ್ಷಾತ್ಕಾರ ಹೋತ ಅಲ್ಲಿ ಬ್ರಹ್ಮ ವಿಷ್ಣು ಶಂಕರ್ ಇರ್ತಾರೆ ಕೇವಲ ಸಾಕ್ಷಾತ್ಕಾರಗಳಾಗುತ್ತೆ ಬ್ರಹ್ಮ भी यहाँ है ಲಕ್ಷ್ಮೀ ನಾರಾಯಣ भी यहाँ के हैं ಬ್ರಹ್ಮನೂ ಇಲ್ಲೇ ಇದ್ರು ಲಕ್ಷ್ಮೀ ನಾರಾಯಣರು ಇಲ್ಲೇ ಇದ್ರು ये सिर्फ साक्षात्कार होता ಎಲ್ಲ ಸಾಕ್ಷಾತ್ಕಾರಗಳಾಗುತ್ತೆ ये सिर्फ व्यक्त ब्रह्मा से अव्यक्त सूक्ष्म वतनवासी फरिश्ता कैसे बन जाते हैं ಸಾಕಾರದಲ್ಲಿರೋ ಬ್ರಹ್ಮ ಸಾಧನೆ ಮಾಡಿ 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 ಹೆಂಗೆ ಅವ್ಯಕ್ತ ಫರಿಷ್ಠ ಸೂಕ್ಷ್ಮ ಲೋಕವಾಸಿ ಆಗ್ತಾರೆ या निशान ಇದು ಏನಾಗಿದೆ ಗುರುತಾಗಿದೆ बाकी तो है कुछ नहीं अभी तुम बच्चे इन सब बातों को समझते जाते हो ಈ ಎಲ್ಲ ಮಾತುಗಳನ್ನು ನೀವು ಈಗ ತಿಳ್ಕೊಳ್ತಾ ಹೋಗ್ತೀರಾ ಧಾರಣ करते जाते हो नई बात नहीं है ಈಗ ನೀವು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡ್ತಾ ಹೋಗ್ತೀರಾ ಹೊಸ ಮಾತೇನು ಇಲ್ಲ तुम अनेक बार देवता बने हो डैटी ರಾಜತಾನ ಸತ್ಯುಗ ಇತ್ತಲ್ವಾ ಅಲ್ಲಿ ಅನೇಕ ಬಾರಿ ನೀವು ರಾಜರು ದೇವತೆಗಳು ಆಗಿದ್ರಿ ಈ ಚಕ್ರ ಫಿರ್ತಾ ಇರುತ್ತೆ ಈ ಸೃಷ್ಟಿ ಚಕ್ರ ಏನಾಗ್ತಾ ಇರುತ್ತೆ ಪ್ರತಿ 5000 ವರ್ಷಕ್ಕೊಂದ್ಸಲ ರಿಪೀಟ್ ಆಗ್ತಾ ಇರುತ್ತೆ विनाश ड्रामा होता है ಈ ಡ್ರಾಮಾ ವಿನಾಶ ಸೃಷ್ಟಿನಲ್ಲಿ ಪರಿವರ್ತನೆ ಆಗುತ್ತೆ ಅನಾದಿ ಅವಿನಾಶಿ ಡ್ರಾಮಾ है ಇದು ಅನಾದಿ ಅವಿನಾಶಿ ಆಗಿರತಕ್ಕಂಥ ನಾಟಕ ಇದು यह तुम्हारे सिवा और कोई की बुद्धि में नहीं है ಈ ಜ್ಞಾನದ ಪಾಯಿಂಟ್ಸ್ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರ ಬುದ್ಧಿನಲ್ಲೂ ಇಲ್ವೇ ಇಲ್ಲ सब बाप बैठ समझाते हैं ऐसा नहीं परंपरा से चलाया ಇದೆಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ ಹಿಂಗೆ ತಿಳ್ಕೊಬೇಡಿ ಇದೆಲ್ಲ ಪರಂಪರೆಯಿಂದ ನಡೀತಾ ಬಂದಿದೆ ಅಂತ ತಿಳ್ಕೊಬೇಡಿ ಬಾಬಾ कहते ज्ञान अभी तुमको सुनाते ಶಿವ ತಂದೆ ಹೇಳ್ತಾರೆ ಈ ಜ್ಞಾನವನ್ನು ನಾನು ಬಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ फिर यह प्रायलोप हो जाता है ಈ ಜ್ಞಾನ ಏನಾಗ್ಬಿಡುತ್ತೆ ಎಲ್ಲ ನಶಿಸಿ ಹೋಗ್ಬಿಡುತ್ತೆ तुम राजा ही पद प्राप्त कर लेते हो फिर सत्युग में यह नॉलेज होती नहीं ನೀವು ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಾ ಸತ್ಯುಗದಲ್ಲಿ ಇದೆಲ್ಲನೂ ಇರೋದೇ ಇಲ್ಲ अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम सब रूहानी बच्चों की रूहानी बाप दादा को याद प्यार और नमस्ते 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 मेन सारांश है सदा स्मृति रहे हम अभी ब्राह्मण बने हैं फिर विकारों से बहुत बहुत दूर रहना ಯಾವಾಗಲೂ ಇದೇ ನೆನಪಿಟ್ಕೊಳ್ಳಿ ನಾವೀಗ ಬ್ರಾಹ್ಮಣ ಆಗಿದ್ದೇವೆ ಅದರಿಂದ ವಿಕಾರಗಳಿಂದ ತುಂಬ ದೂರ ಇರಬೇಕು ಕಭಿ ವಿ ಕ್ರಿಮಿನಲ್ ಅಸಾಲ್ಟ್ ನಾವು ಯಾವುದೇ ಕಾರಣಕ್ಕೆ ವಿಕಾರಿ ಕರ್ಮಗಳು ಆಗಬಾರ್ದು ಬಾಬಾ ಸೆ ಬಹುತ್ ಬಹುತ್ ಆನೆಸ್ಟ್ ವಫಾದಾರ್ ರಹನ ತಂದೆ ಜೊತೆಯಲ್ಲಿ ತುಂಬ ಆಜ್ಞಾಕಾರಿಗಳು ಮತ್ತು ಪ್ರಾಂಪ್ಟ್ ಆಗಿರಿ डबल सिरताज देवता बनने के लिए बहुत मीठा बनना डबल किरीटधारी देवतेಗಳಾಗಲಿಕ್ಕೋಸ್ಕರ ತುಂಬ ಸ್ವೀಟ್ ಆಗಿರಿ ಲೈನ್ ಕ್ಲಿಯರ್ ರಖನಿ है ಬಾಬಾ ಅವ್ರ ಜೊತೆ ಲೈನನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ ರಾಜಯೋಗಿ ತಪಸ್ಸೆ ಕರ್ ರಾಜಯೋಗದ ತಪಸ್ಸನ್ನು ಮಾಡಿ वरदान ईश्वरीय नशे द्वारा पुरानी दुनिया को बोलने वाले सर्व प्राप्ति संपन्न भव ಈಶ್ವರಿಯ ನಶೆಯಿಂದ ಹಳೆಯ ಪ್ರಪಂಚವನ್ನು ಮರೆಯುವಂಥವರು ಎಲ್ಲ ಪ್ರಾಪ್ತಿಗಳಿಂದ ಸಂಪನ್ನರು ಆಗಿರಿ जैसे यह नशा सब कुछ बुला देता है ऐसे यह ईश्वरीय नशा दुख की दुनिया को सहज ही बुला देता है
ಹೇಗೆ ಆ ನಶೆ ಎಲ್ಲ ಮರೆಸ್ಬಿಡುತ್ತೋ ಅದೇ ರೀತಿ ಈಶ್ವರಿ ನಶೆ ನಿಮಗೆ ದುಃಖದ ಪ್ರಪಂಚವನ್ನು ಈಸಿಯಾಗಿ ಏನು ಮಾಡಿಸುತ್ತೆ, ಮರೆಸಿಬಿಡುತ್ತೆ. उस नशे में बहुत नुकसान होता है, अधिक पीने से खत्म भी हो जाते. ಈಗ ಜಾಸ್ತಿ ಕುಡಿತಾರೆ, ಆ ನಶೆನಲ್ಲಿ ಏನಾಗುತ್ತೆ, ಲಾಸು ಆಗುತ್ತೆ, ಕೆಲವರು ಹೋಗೇ ಬಿಡ್ತಾರೆ. ಲೇಕಿನ್ ಯಹ ನಶ ಅವಿನಾಶಿ ಬನಾ ದೇತಾ, ಈ ನಶೆ ನಿಮಗೆ ಅವಿನಾಶಿಯನ್ನಾಗಿ ಮಾಡಿಬಿಡುತ್ತೆ. जो सदा ईश्वरी नशे में मस्त रहते वह सर्व प्राप्ति संपन्न बन जाते हैं. ಯಾರು ಈಶ್ವರಿಯ ನಶೆಯಲ್ಲಿ ಇರ್ತಾರೆ ಅವರು ಎಲ್ಲ ಪ್ರಾಪ್ತಿಗಳಿಂದ ಸಂಪನ್ನರು ಆಗ್ಬಿಡ್ತಾರೆ. ಏಕ ಬಾಬಾ ದೂಸರನ ಕೊಯಿ ಯ ಸ್ಮೃತಿ ಮೇ ರಹೋ, ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಇದೇ ಸ್ಮೃತಿನಲ್ಲಿರಿ. ಇಸಿ ಸ್ಮೃತಿ ಸೇ ಇಮರ್ಜ್ ಸಮರ್ಥಿ ಆ ಜಾತ, ಇದೇ ಸ್ಮೃತಿಯಲ್ಲಿದ್ದಾಗ ನಿಮ್ಮಲ್ಲಿ ಆತ್ಮದಲ್ಲಿ ಪವರ್ ಬಂದ್ಬಿಡುತ್ತೆ. ಏಕದೋಕು ಕಾಪಿ ಕರ್ನೆಗೆ ಬಜಾಯ್ ಬಾಪ್ಕೋ ಕಾಪಿ ಕರೋ, ಅವರಿವ್ರನ್ನ ಕಾಪಿ ಮಾಡೋಕ್ಕೆ ಬದಲಾಗಿ ತಂದೆಯನ್ನೇ ಕಾಪಿ ಮಾಡಿ. ಅಚ್ಚಾ, ಓಂ ಶಾಂತಿ. ಇದೇ ಥರ ಮುರಳಿ ಕೇಳಬೇಕಾದ್ರೆ ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಿನ ನಿಮಗೆ ಮುರಳಿ ಸಿಕ್ಕತ್ತೆ, ಮತ್ತು ಫಾರ್ವರ್ಡು ಮಾಡಿ. ओम शांति। मीठे बच्चे, पापों से हल्का होने के लिए वफादार ऑनेस्ट बन अपनी कर्म कहानी बाबा को लिखकर दो तो क्षमा हो जाएंगे. ಶಿವತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ಪಾಪಗಳಿಂದ ಹಗುರ ಆಗಬೇಕಂದ್ರೆ ಏನು ಮಾಡಬೇಕು? ಆಜ್ಞಾಕಾರಿಗಳಾಗಿ, ಪ್ರಾಮಾಣಿಕರಾಗಿ ತಮ್ಮ ಕರ್ಮಗಳ ಕಥೆಯನ್ನು ಏನು ಮಾಡಬೇಕು? ಶಿವಬಾಬಾಗೆ ಬರೆದು ಒಪ್ಪಿಸ್ಬೇಕು. ಆಗ ಏನಾಗುತ್ತೆ? ಅವು ಕ್ಷಮೆ ಆಗುತ್ತೆ. ಪ್ರಶ್ನೆ ಇದೆ, ಸಂಗಮ ಯುಗ ಪರ್ ತುಮ್ ಬಚ್ಚೆ ಕೌನ್ ಸಾ ಬೀಜ ನಹಿ ಬೋ ಸಕ್ತೆ ಹೋ. ಸಂಗಮ ಯುಗದಲ್ಲಿ ಯಾವ ಬೀಜನ ನೀವು ಬಿತ್ತನೆ ಮಾಡಬಾರ್ದು? ಉತ್ತರ ಇದೆ, ದೇಹಾಭಿಮಾನಕ್ಕೆ. ದೇಹಾಭಿಮಾನದಲ್ಲಿ ಬರುವಂಥ ಬೀಜನ ಬಿತ್ತನೆ ಮಾಡಬಾರ್ದು. ಇಸ್ ಬೀಜ ಸೆ ಸಬ್ ವಿಕಾರೋಂ ಕೋ ಜಾಡ್ ನಿಕಲ್ ಪಡ್ತಾ ಹೈ. ಈ ಬಾಡಿ ಕಾನ್ಷಿಯಸ್ನಿಂದ, ದೇಹಾಭಿಮಾನದಿಂದ ಎಲ್ಲ ಪ್ರಕಾರದ ವಿಕಾರಗಳು ಏನಾಗುತ್ತೆ? ಉಟ್ಕೊಳ್ತವೆ. इस समय सारी दुनिया में 5 विकारों का जाड़ निकले हुए हैं. ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ಏನಿದೆ? 5 ವಿಕಾರಗಳ ವೃಕ್ಷ ಬೆಳೆದು ನಿಂತಿದೆ ಅಂತ. सब काम क्रोध के बीज बोते रहते हैं. ಎಲ್ಲ ಕಡೆಯಲ್ಲಿ ಜನರು ಏನಾಗ್ತಾ ಇದ್ದಾರೆ? ಕಾಮಕ್ರೋಧಾದಿಗಳ ಬೀಜನ ಬಿತ್ತನೆ ಮಾಡ್ತಾ ಇರ್ತಾರೆ. तुम्हें बाबा का डायरेक्शन है, बच्चे योग बल से पावन बनो. ಶಿವಬಾಬಾ ಅವ್ರ ಡೈರೆಕ್ಷನ್ ಏನಾಗಿದೆ? ಯೋಗ ಮಾಡಿ ಮಾಡಿ ಯೋಗ ಶಕ್ತಿಯಿಂದ ಪಾವನಾತ್ಮಗಳಾಗಿ ಈ ಬೀಜ ಬೋನ ಬಂದ್ ಕರೋ. ದೇಹಾಭಿಮಾನದ ಬೀಜನ ಬಿತ್ತನೆ ಮಾಡೋದನ್ನು ನಿಲ್ಲಿಸಿ. गीत तुम्हें पाके हमने जहान पा लिया, जहान क्या सारी संसार पा लिया. ಹಾಡಿತ್ತು. ಈ ಮುರಳಿ ನುಡಿಯೋಕ್ಕೆ ಮುಂಚೆ ಬಾಬಾ ಅವರೊಂದು ಹಾಡು ಹಾಕ್ಸ್ತಾ ಇದ್ರು. ನಿನ್ನನ್ನು ಪಡೆದು ಸರ್ವಸ್ವವನ್ನು ಪಡೆದೆ ಅನ್ನೋದು ಹಾಡು. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋನೆ ಗೀತ್ ಸುನ. ಮಧುರ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ರಲ್ವ? ಅಭಿ ತೋ ಥೋಡೆ ಹೇ, ಅನೇಕ ಬಚ್ಚೆ ಹೋ ಜಾಯಂಗೆ. ಸಾಕಾರ ಬಾಬಾ ಅವರು ಇದ್ದಾಗ ಕಮ್ಮಿ ಜನ ಇದ್ದರು ಈ ಜ್ಞಾನದಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ತುಂಬ ಜನ ಆಗೋಗ್ಬಿಡ್ತಾರೆ ಅಂತ ಅವಾಗೇ ಹೇಳಿದ್ದಾರೆ ಭವಿಷ್ಯವಾಣಿಗಳು. ಈಗ ಆಗ್ಬಿಟ್ಟಿದೆಯಲ್ಲ, ಎಷ್ಟು ನೋಡ್ತಾ ಇದ್ರು. इस समय थोड़े प्रैक्टिकल में बने हैं, फिर भी इस प्रजापिता ब्रह्म को जानते तो सब है ना. ಈ ಸಮಯದಲ್ಲಿ ಪ್ರತ್ಯಕ್ಷದಲ್ಲಿ ಕೆಲವರೇ ಆಗಿದ್ದಾರೆ. ಪ್ರಾಕ್ಟಿಕಲ್ನಲ್ಲಿ ಪ್ರಜಾಪಿತ ಬ್ರಹ್ಮರವರನ್ನು ತಿಳ್ಕೊಂಡಿದ್ದಾರಲ್ವ. ನಾಮ್ ಹಿ ಹೇ ಪ್ರಜಾಪಿತ ಬ್ರಹ್ಮ, ಹೆಸರೇ ಇದೆ ಪ್ರಜಾಪಿತ ಬ್ರಹ್ಮ. ಕಿತನೆ ಢೇರ್ ಪ್ರಜಾ ಹೈ, ಎಷ್ಟೊಂದು ಪ್ರಜೆಗಳಿದ್ದಾರೆ. ಸಬ್ ಧರ್ಮ ವಾಲೆ ಇನ್ಕೋ ಮಾನೆಂಗೆ ಜರೂರ್. ಪ್ರತಿಯೊಂದು ಧರ್ಮದವರು ಕೂಡ ಬ್ರಹ್ಮನ್ನು ಒಪ್ಕೊಳ್ತಾರೆ. ಜಸ್ಟ್ ಲ್ಯಾಂಗ್ವೇಜು ಡಿಫ್ರೆನ್ಸ್ ಅಷ್ಟೇ. ಉನ್ ದ್ವಾರ ಹಿ ಮನುಷ್ಯ ಮಾತ್ರಕ್ಕೆ ರಚನಾ ಹುಯಿ. ಬ್ರಹ್ಮನಿಂದನೇ ಸೃಷ್ಟಿಯಾಗಿದೆ. ಎಲ್ಲ ಮನುಷ್ಯರು ಅವರಿಂದನೇ ಹುಟ್ಟಿರೋದು. ಬಾಬಾನೇ ಸಮಜಾಯ ಲೌಕಿಕ್ ಪಾಪಿ ಹದ್ ಕಾ ಬ್ರಹ್ಮ ಹೈ, ಕ್ಯೋಂಕಿ ಉನ್ಕಾ ಸಿಜರಾ ಬಂತಾ ಹೈ ನಾ. ಲೌಕಿಕದಲ್ಲಿ ಶಾರೀರಿಕ ತಂದೆನೂ ಮಕ್ಕಳಿಗೆ ಸೃಷ್ಟಿಕರ್ತ ಆಗಿದ್ದಾರೆ. ಯಾಕೆಂದರೆ ಅವರಿಂದನೇ ಶರೀರಗಳು ರಚನೆ ಆಗುತ್ತಲ್ವಾ.
ಸರ್ನೇಮ್ ಸೆ ಸಿಜ್ರಾ ಚಲ್ತಾ ಹೈ, ಸರ್ನೇಮ್ ಇಟ್ಕೊಂಡಿರ್ತಾರೆ, ಅದರಿಂದ ವಂಶ ನಡೀತಾ ಬರುತ್ತೆ. ವಾಹ್ ಹೋತೆ ಹದ್ ಕ, ಅದು ಇರುತ್ತೆ ಮನೆಗಳಲ್ಲಿ, ಹದ್ದಿನ ಮನೆಗಳು. ಯಾ ಬೇಹದ್ ಕ, ಇಡೀ ಜಗತ್ತಿಗೆ ಸೃಷ್ಟಿಕರ್ತಾ ಇರೋ ಬ್ರಹ್ಮ. ಇನ್ಕಾ ನಾಮ್ ಹೈ ಪ್ರಜಾಪಿತ, ಇವ್ರ ಹೆಸರೇನು ಕೊಟ್ಟಿದ್ದಾರೆ, ಪರಮಾತ್ಮನ ಹೆಸರು ಕೊಟ್ಟಿದ್ದಾರೆ ಪ್ರಜಾಪಿತ. वे लौकिक बाप तो ಲಿಮಿಟೆಡ್ ಪ್ರಜಾ ರಚತೆ ಹೈ, ಲೌಕಿಕದಲ್ಲಿ ಅಪ್ಪನಾಗಿರೋರು ಒಬ್ಬರು ಇಬ್ಬರು ಮೂರು ಜನ ಮಕ್ಕಳಿಗೆ ಸೃಷ್ಟಿ ಮಾಡ್ತಾರೆ. कोई नहीं भी रचते हैं, ಕೆಲವರು ಮಕ್ಕಳೇ ಇರೋದಿಲ್ಲ. या तो जरूर रचेंगे ऐसा कोई कहेंगे, प्रजापिता ब्रह्मा का संतान नहीं. ಇಲ್ಲಿ ಕೂಡ ಅವಶ್ಯಕವಾಗಿ ರಚನೆ ಮಾಡ್ತಾರೆ. ಈ ರೀತಿ ಕೆಲವರು ಹೇಳ್ತಾರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಿಲ್ಲ, ಉನ್ಕಿ ಸಂತಾನ್ ತೋ ಸಾರಿ ದುನಿಯಾ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳು. ಪಹಲೆ ಪಹಲೆ ಹೈ ಹಿ ಪ್ರಜಾಪಿತ ಬ್ರಹ್ಮ, ಮೊದಲು ಸೃಷ್ಟಿ ಯಾರು, ಪರಮಾತ್ಮನ ಮೊದಲು ಸೃಷ್ಟಿ ಪ್ರಜಾಪಿತ ಬ್ರಹ್ಮ. मुसलमान भी आदम बीबी को कहते हैं, सो जरूर किसको ही कहते होंगे ना. ಮುಸ್ಲಿಮ್ಸ್ನಲ್ಲಿ ಆದಮ್ ಹವ್ವ ಅಂತ ಹೇಳ್ತಾರೆ, ಕ್ರಿಶ್ಚಿಯಾನಿಟಿನಲ್ಲಿ ಆಡಮ್ ಈವ್ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಇವ್ರಿಗೇನೆ ಹೇಳ್ತಾ ಇರೋದು. ಆದಿ ದೇವ್ ಆಡಮ್ ಈವ್ ಆದಿ ದೇವಿ ಪ್ರಜಾಪಿತ ಬ್ರಹ್ಮ ಕೆ ಲಿಯೆ ಕಹೆಂಗೆ. ಆಡಮ್ ಅಂತ ಹೇಳೋದು, ಆದಮ್ ಅಂತ ಹೇಳೋದು, ಅಥವಾ ಆದಿದೇವ ಅಂತ ಹೇಳೋದು ಫಸ್ಟು ಸೃಷ್ಟಿಗೆನೆ ಅಂತ ಹೇಳಲಾಗುತ್ತೆ. ಜೋ ಬಿ ಧರ್ಮ ವಾಲೆ ಹೇ ಸಬ್ ಉನ್ಕೋ ಮಾನೆಂಗೆ. ಪ್ರತಿಯೊಂದು ಧರ್ಮದವರು ಕೂಡ ಸೃಷ್ಟಿಯ ಆದಿ ಪುರುಷನನ್ನು ಒಪ್ಕೊಂತಾರೆ. ಬರೋಬರ್ ಏಕ ಹೇ ಹದ್ ಕಾ ಬಾಪ್, ದೂಸರಾ ಹೇ ಬೇಹದ್. ಒಬ್ಬರು ಹದ್ದಿನ ತಂದೆ ಆಗಿದ್ದಾರೆ, ಮತ್ತೊಬ್ಬರು ಬೇಹದ್ದಿನ ತಂದೆ ಆಗಿದ್ದಾರೆ. यह बेहद का बाप है, बेहद का सुख देने वाला. ಇವರು ಬೇಹದ್ದಿನ ತಂದೆ ಆಗಿದ್ದಾರೆ, ಬೇಹದ್ದಿನ ಸುಖವನ್ನು ಕೊಡುವಂಥವರು. ತುಮ್ ಪುರುಷಾರ್ಥ ಭಿ ಕರ್ತೆ ಹೋ ಬೇಹದ್ ಸ್ವರ್ಗ ಸುಖ ಕೆ ಲಿಯೆ. ಇವು ಸಾಧನೆ ಮಾಡ್ತಾ ಇರೋದು ಬೇಹದ್ದಿನ ಸುಖ ಪಡಿಬೇಕು, ಈ ಪ್ರಪಂಚದಲ್ಲಿ ಸುಖ ಇಲ್ಲ ಅಂತ ತಾನೆ. यहाँ बेहद का बाबा से बेहद का सुख का वर्षा पाने के लिए आए हो. ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖವನ್ನ ಕೇಳೋಕ್ಕೋಸ್ಕರ ಬಂದಿದ್ದೀರಿ. ಸ್ವರ್ಗ ಮೇ ಬೇಹದ್ ಕಾ ಸುಖ ಹೈ, ನರಕ ಮೇ ಬೇಹದ್ ಕಾ ದುಃಖ भी कह सकते हैं. ಸತ್ಯುಗ ಇದ್ದಾಗ ಎಲ್ರಿಗೂ ಬೇಹದ್ದಿನ ಸುಖ ಇತ್ತು, ಈ ಕಲಿಯುಗದಲ್ಲಿ ಎಲ್ರಿಗೂ ಬೇಹದ್ದಿನ ದುಃಖ ಇದೆ. ದುಃಖ भी बहुत आने वाला. ಈ ಕಲಿಯುಗದಲ್ಲಿ ಇನ್ನೂ ದುಃಖಗಳು ಜಾಸ್ತಿನೇ ಆಗ್ತಾ ಇದೆ. ಹಾಯ್ ಹಾಯ್ ಕರ್ತೆ रहेंगे. ಕರ್ಮಗಳು ಹಂಗಾಗೋಗ್ಬಿಟ್ಟಿದೆ, ಅಯ್ಯಯ್ಯೋ ಅಂತ ಇರ್ತಾರೆ. ಬಾಬಾ ನೆ ತುಮಕೋ ಸಾರೆ ವಿಶ್ವಕ್ಕೆ ಆದಿ ಮಧ್ಯಂತ ರಾಸ್ ಸಮಜಾಯ. ತಂದೆ ಒಂದು ಮಕ್ಕಳಿಗೆ ಇಡೀ ಪ್ರಪಂಚದ ರಹಸ್ಯಗಳನ್ನು ತಿಳಿಸಿದ್ದಾರೆ. ವಿಶ್ವಕ್ಕೆ ಆದಿ ಮಧ್ಯಂತ ರಾಸ್ ಸಮಜಾಯ, ಪ್ರಪಂಚದ ಆದಿ ಮಧ್ಯಂತ್ಯದ ರಹಸ್ಯಗಳನ್ನು ತಿಳಿಸಿದ್ದಾರೆ. तुम बच्चे सामने बैठे हो और पुरुषार्थ करते हो रहते हो, यह तो ಮಾತಾ ಪಿತಾ ದೋನೋ ಏನಾ. ನೀವು ಕೂಡ ಇಲ್ಲಿ ಏನು ಮಾಡ್ತಾ ಇರ್ತೀರಾ? ಎದುರುಗಡೆನೂ ಕೂತಿದ್ದೀರಿ, ಪುರುಷಾರ್ಥನೂ ಮಾಡ್ತಾ ಇದ್ದೀರಿ. ಇಲ್ಲಿ ಮಾತಾಪಿತಾ ಇಬ್ಬರೂ ಇದ್ದಾರಲ್ವಾ. ಕಿತನೆ ಢೇರ್ ಬಚ್ಚೆ, ಎಷ್ಟೊಂದು ಮಕ್ಕಳಿದ್ದಾರೆ. ಬೇಹದ್ ಕಾ ಮಾತ್ ಪಿತಾ ಸೆ ಕಭಿ ಕೋಯಿ ದುಶ್ಮನಿ ರಖೆಂಗೆ ನಹಿ. ಅಂದರೆ ಬೇಹದ್ದಿನ ರಚನೆಕಾರನ ಬಗ್ಗೆ ಯಾರಿಗೂ ಶತ್ರುತ್ವ ಇಲ್ಲ. ಮಾತಾಪಿತಾ ಸೆ ಕಿತನ ಸುಖ ಮಿಲ್ತಾ ಹೈ. ಯಾಕೆ ಅಂದರೆ ಮಾತಾಪಿತರಿಂದ ಎಷ್ಟೊಂದು ಸುಖ ಅನ್ನೋದು ಸಿಕ್ಕುತ್ತೆ. ಗಾತೆ ಬಿ ಹೇ ತುಮ್ ಮಾತಾ ಪಿತಾ ಹಮ್ ಬಾಲಕ ತೇರೆ. ಹಾಡುಗಳು ಇದ್ದಾವೆ, ನೀವೇ ತಂದೆ ತಾಯಿ, ನಾವು ನಿಮಗೆ ಮಕ್ಕಳಾಗಿದ್ದೇವೆ. ये तो बच्चे ही समझते, दूसरा धर्म वाले सब फादर को ही बुलाते. ಇದಂತೂ ಮಕ್ಕಳೇ ತಿಳ್ಕೊಂಡಿದ್ದೀರಿ, ಬೇರೆ ಧರ್ಮದವರನ್ನ ಎಲ್ಲರೂ ಕೂಡ ಅಪ್ಪ ಅಂತಾನೆ ಕರೀತಾರೆ. ಮಾತಾ ಪಿತಾ ನಹಿ ಕಹೆಂಗೆ, ತಂದೆ ತಾಯಿ ಅಂತ ಹೇಳೋದಿಲ್ಲ. ಸಿರ್ಫ್ ಯಹ ಬಿ ಗಾತೆ ಹೇ ಕಿ ತುಮ್ ಮಾತಾ ಪಿತಾ ಹಮ್ ಬಾಲಕ್ ತೇರೆ. ಕೇವಲ ಇಷ್ಟಂತೂ ಹಾಡ್ತಾ ಇರ್ತಾರೆ, ನೀವೇ ತಂದೆ ತಾಯಿ, ನಾವು ನಿಮ್ಮ ಮಕ್ಕಳು. तुम बच्चे जानते हो पढ़कर मनुष्य से देवता कांटों से फूल बन रहे. ನೀವು ತಿಳ್ಕೊಂಡಿದ್ದೀರಿ, ಈಗ ನಾವು ಈ ವಿದ್ಯೆಯನ್ನು ಓದ್ಬಿಟ್ಟು ಮಾನವರಿಂದ ದೇವತೆಗಳು, ಮುಳ್ಳಿಂದ ಹೂವುಗಳು ಆಗ್ತಾ ಇದ್ದೇವೆ.
बाप केवैया भी है, भागवान भी है. ತಂದೆ ಅಂಬಿಗಾನೂ ಆಗಿದ್ದಾರೆ, ಭಾಗವಾನೂ ಆಗಿದ್ದಾರೆ. ಬಾಕಿ ತುಮ್ ಬ್ರಾಹ್ಮಣ सब उनके ಅನೇಕ ಪ್ರಕಾರಕ್ಕೆ ಮಾಲಿ ಹೋ. ಇಷ್ಟು ದೊಡ್ಡ ತೋಟ, ಹೂ ತೋಟ ರಚನೆ ಆಗ್ತಾ ಇದೆ. ಈ ತೋಟಕ್ಕೆ ನೀವು ಅನೇಕ ಪ್ರಕಾರದ ಏನಾಗಿದ್ದೀರಿ, ಮಾಲಿ ಆಗಿದ್ದೀರಿ. ಮುಘಲ್ ಗಾರ್ಡನ್ ಕಾ ಭಿ ಮಾಲಿ ಹೋತೆ ಹೇನ. ಮೊಘಲ್ ಗಾರ್ಡನ್ ಅಂತ ಇದೆ ಡೆಲ್ಲಿನಲ್ಲಿ, ಅದಕ್ಕೆ ಮಾಲಿ ಇರ್ತಾರಲ್ವ, ಉನ್ಕಿ ಪಗಾರ್ ಬಿ ಕಿತನೆ ಅಚ್ಚಿ ಹೋತಿ ಹೈ, ಅವ್ರಿಗೆ ಸ್ಯಾಲ್ರಿನೂ ಚೆನ್ನಾಗಿರುತ್ತೆ. ಮಾಲಿ ಬಿ ನಂಬರ್ ವಾರ್ ಹೋತೆ ಹೇನ. ಮಾಲಿಗಳು ತುಂಬ ನಂಬರ್ ವಾರ್ ಇರ್ತಾರೆ. ಕೊಯ್ ಮಾಲಿ ಕಿತನೆ ಅಚ್ಚೆ ಫೂಲ್ ಬನಾತೆ. ಕೆಲವರು ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. फूलों में भी एक किंग ऑफ फ्लावर भी होता है. सत्यों में किंग क्वीन भी है ना. ರಾಣಿ ಹೂವು ಅಂತ ಇರುತ್ತೆ, ರಾಜ ಹೂವು ಅಂತ ಇರುತ್ತೆ. ಸತ್ಯುಗದಲ್ಲಿ ಕಿಂಗ್ ಕ್ವೀನ್ ಫ್ಲವರ್ಸು ಇರುತ್ತಲ್ವ. यहाँ तो भल महाराजा महारानी हैं परंतु फ्लवर्स नहीं है. ಈ ಕಲಿಯುಗದಲ್ಲಿ ಕೂಡ ಎಷ್ಟೋ ಜನ ಮಹಾರಾಜರು ಮಹಾರಾಣಿಗಳು ಅಂತ ವಂಶಾವಳಿ ಅಂತ ಹೇಳ್ಕೊತಾರೆ. ಆದರೆ ಅವ್ರಿಗೆ ಪಟ್ಟ ಇಲ್ಲ, ಬರೀ ಸುಮ್ಮನೆ ಹೆಸರಿಗಿದ್ದಾರೆ ಅಷ್ಟೇ. ವಂಶ, ರಾಜರ ವಂಶ ಅಂತ ಇದೆ. ಇವಾಗ ಇಲ್ಲಿ ಮೈಸೂರಿನಲ್ಲಿ ಯದುವೀರ ಅಂತಿದ್ದಾರಲ್ವ, ಬಟ್ ಸರ್ಕಾರ ಇಲ್ವಲ್ಲ. ರಾಜವಂಶ ಇದೆ. ಪತಿತ್ ಬನ್ನೆಸೆ ಕಾಂಟೆ ಬಂಜಾತೆ. ಕಲಿಯುಗದಲ್ಲಿ ಆತ್ಮಗಳು ಪತಿತರಾದಾಗ ಮುಳ್ಳು ಸಮಾನ ಆಗ್ಬಿಡ್ತವೆ. ರಾಸ್ತೆ ಚಲತೆ ಚಲತೆ ಕಾಂಟ ಲಗಾಕರ್ ಭಾಗ್ ಜಾತೆ ಹೈ. ರಸ್ತೆಯಲ್ಲಿ ನಡೀತಾ ನಡೀತಾ ಮುಳ್ಳು ಚುಚ್ಕೊಂಡು ಓಡೋಗ್ತವೆ. ಅಜಾಮಿಲ್ ಬಿ ಉನ್ಕೋ ಕಹಾ ಜಾತ ಹೈ ಸಬ್ಸೆ ಜಾಸ್ತಿ ಭಕ್ತಿ ಬಿ ತುಮ್ ಕರ್ತೆ ಹೋ. ಅಜಾಮಿಲ್ರು ಅಂತ ಹೇಳಲಾಗುತ್ತೆ, ಅಂದರೆ ಹೆಚ್ಚಿಗೆ ಪಾಪ ಮಾಡೋರಿಗೆ ಹೆಚ್ಚಿಗೆ ಭಕ್ತಿನೂ ನೀವು ಮಾಡ್ತೀರಾ. ವಾಮ ಮಾರ್ಗ ಮೇ ಗಿರ್ನೆ ವಾಲೆ ಉನ್ಕಾ ಚಿತ್ರ ದೇಖೋ ಕೇಸೆ ಕೇಸೆ ಗಂದೆ ಬನ್ನಿ. ವಾಮ ಮಾರ್ಗದಲ್ಲಿ ಇಳಿದಿರೋದಕ್ಕೆ ಕೆಲವು ಚಿತ್ರಗಳನ್ನೆಲ್ಲ ದೇವಸ್ಥಾನಗಳಲ್ಲಿ ಕೊಳಕಾಗಿ ಮಾಡಿಟ್ಬಿಟ್ಟಿದ್ದಾರೆ. ಅಶ್ಲೀಲವಾಗಿ ಜಗನ್ನಾಥಪುರಿನಲ್ಲೆಲ್ಲ ಇದೆಯಂತೆ. ದೇವತಾओं के ही ಚಿತ್ರ दिए है. अब यह है वाम मार्ग के ಚಿತ್ರ. ದೇವಾನ್ ದೇವತೆಗಳ ಚಿತ್ರಗಳು ಕೆಳಗಡೆಗೆ ಇಳಿದು ಬಂದಿರುತ್ತೆ. ಅಂದರೆ ದ್ವಾಪರದಿಂದ ಕೆಳಗಡೆಗೆ ಇಳಿದಾಗ ಯಾವಾಗ ವಿಕಾರಿಗಳಾಗ್ಬಿಡ್ತಾರೆ, ಅದರದ್ದು ಚಿತ್ರಗಳು ಹಂಗೆ